ತಿಳಿದು ತದ್ರೂಪವ ಮುಂದೆ ಬರ್ಬೇಡ್ರಿ ಸರಿ ಆಟ ಬರ್ಬೇಡ್ರಿ ಸರಿ अरुण करे अरुण पवन अरुण करे अरुण अरुण मंत्र पुष्पांजलिं समर्पयामि। जय मंगलम जय हनुमान पार्वती पति स्वर महादेव। गुरु शिवगे सिद्धेव शिव शिवप्पय्या स्वामी महाराज की जय। श्री शिवयोगी शिवप्पय्या स्वामी महाराज की जय। जय मंगलम जय रे ना
ना पिया को मना मानत नाही रे पिया को मना मानत नाही रे पिया को मना मानत नाही रे बिनती करते मैं तो हार गई रे बिनती करते मैं तो हार गई रे पिया को मनानत नाही रे बिनती करूं पैया परूं बिनती करूं पैया परूं जाओ तो वारी 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 रे बिनती करते मैं तो हार गई रे पिया को मनानत नाही रे पिया को मना पिया को मना पिया को मना मानत नाही रे
ಜಯತು ಜಯತು ಜಗದೀಶ ಕಾಶಿ ಕ್ಷೇತ್ರದಲ್ಲಿ ಶೋಷಿ ಜಯತು ಜಯತು ಜಗದೀಶ ಜಯತು ಜಯತು ಜಗದೀಶ ಒಳಸಂಗ ಗ್ರಾಮದಿ ಹುಟ್ಟಿ ಮೆರೆಯುವಂತ ಒಳಸಂಗ ಗ್ರಾಮದಿ ಹುಟ್ಟಿ ಮೆರೆಯುವಂತ ಪ್ರಕಾಶ್ ಭಕ್ತನೇ ಮಹಾದೇವನಯ್ಯ ಬ್ಯಾಟ್ರಿ ನಾಳೆ ಭಕ್ತನೇ ಮಹಾದೇವನಯ್ಯ ಹೀಗೆ ತಣ್ಣುವನ್ನು ಲಿಂಗಕ್ಕೆ ಮಣವನ್ನು ಜಂಗಮಕ್ಕೆ ಧನವ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವನಯ್ಯ ಶಿವರಾತ್ರಿಯಂತೆ ನಡೆವ ಜನರ ಕಾಯಕವೇ ಕೈಲಾಸವನ್ನು ಸುಖಿತವಾಗಲು ಬೇಕು ಶ್ರೀ ಗುರು ಹರಿಹರಿಯರಗಲು ಅವರಣವು ಸತ್ಯ ಗುರು ಸಿದ್ದೇಶಂ ಕೈಲಾಕ್ಷರಗಳು ಹೃದಯ ತೊಡಿರಬೇಕು ಗುರು ಮಂತ್ರವ ದಿನವೂ ಮನದಲ್ಲಿ ಜಪಿಸುತ್ತಲಿರಬೇಕು ಶರಣು ಶ್ರೀ ಗುರು ಶರಣು ಶ್ರೀ ಗುರು ಸ್ವಾಮಿಮಾಂ ಶರಣು ಶ್ರೀ ಗುರು ಹರಿಗಣೆ ಮೋರೈತು ಮರಗಳ ಹರಿಗಣೆ ನೀರಿನು ಸೇರಿ ತಾರಕತೆ ಚತುರ್ತಾಪುರಿಗಣೆ ಕಾಲಭಾಷವ ಗೆರಿಗಣೆ ತ್ರಿಶೂಲಧರನೋರ್ಧರಿಗಣೆ ಶರಣು ಶ್ರೀ ಗುರು ಸ್ವಾಮಿಮಾಂ ಶರಣು ಶ್ರೀ ಗುರು ಶರಣು ಶ್ರೀ ಗುರು ರಕ್ಷಿಮಾಂ ಕರುಣನಿಧಿ ಕರುಣಾಕರಣ ಶಿವ ಚರಣ ಮಂಗಲ ಶರಣನೆ ಗುರುಳ ಮಾರಣ ಗುರುಳು ಗಳಿಸಿ ಮರುಳ ರೇವನ ಸಿದ್ಧನೆ ಮೂರು ಮರಗಳ ಕರಿಗಣೆ ಮೂರೈದು ಮರಗಳ ಹರಿಗಣೆ ನೀರಿನ ಸೇರಿ ತಾರಕ ತೇಜ ತೋತಾಪುರಿದನೆ ಕಾಲಪಾಶವ ಗೆಲಿದನೆ ತ್ರಿಶೂಲಧರನು ವಿನಾಶನೆ ನಿರ್ಮಲಾತ್ಮ ಜ್ಞಾನ ಬ್ರಹ್ಮ ಕರ್ಮ ಸರ್ವವ ಕಲ್ಲನೆ ಭಕ್ತವನವ ಸಂತನೆ ಶಿವ ಭಕ್ತಿ ಯೋಗ ಪ್ರಿಯುಕ್ತನೆ ಭಕ್ತಿಯಿಂದ ಕೇಳುವರಿಗೆ ನಿಜ ಮುಕ್ತಿ ಪಂಥವ ತೋರನೆ ಬಾಲರನು ಕರೆತವನು ಮಸ್ತಕ ಮೇಲೆ ಹಸ್ತವಂತನೆ ಮೂಲ ಮಂತ್ರದ ಶೂಲ ಲೀಲೆಯುಲ ಬರೆದನೆ ಆಸನ ಸ್ಥಿರವಾಗಿ ಮುದ್ರೆಯ ಬೇಸಿ ತಂದೆ ಸಿರಂಗನೆ ಘೋಷುತಿಯ ದಶನಾದ ಘೋಷವ ಕಾಸಲಾಲಿಪು ಜಂಗನೆ
जयतु जयतु जगदीश जयतु जयतु जगदीश परतर पावन दूरन जयतु जयतु जगदीश जयतु जयतु जगदीश भाव जहरनिगे भवरोग दूरगे भाव जहरनिगे भवरोग दूरगे श्री गुरु श्रीरेखा जयतु जयतु जगदीश जयतु जयतु जगदीश मंगलमूर्ति तुंगचरितगे मंगलमूर्ति तुंगचरितगे ब्रह्मकटाक्षनिगे जयतु जयतु जगदीश जयतु जयतु जगदीश काशी क्षेत्रದಲ್ಲಿ ಸೋಸಿಗಲಿತು ವಿದ್ಯಾ ಕಾಶಿ ಕ್ಷೇತ್ರದಲ್ಲಿ ಸೋಸಿಗಲಿತು ವಿದ್ಯಾ ದೇಶ ಪ್ರಖ್ಯಾತನಿಗೆ ಜಯತು ಜಯತು ಜಗದೀಶ जयतु जयतु जगदीश वल संग ग्रामति पुट्टी मेरे युवंत वल संग ग्रामति पुट्टी मेरे युवंत पट्टदारगे जयतु जयतु जगदीश जयतु जयतु जगदीश आरतियनु यत्तिरे शिव शरणरि ವಂದಾರತಿಯನು ಬೆಳಗಿರೆ ಆರತಿಯನ್ನು ಯತ್ತಿರಿ ಸರಿಗಮ ಪಾಡುತ್ತಾ ಮಾತಾಡುತ್ತಾ ಚಾರು ಸಾಧನ ತಿಳಿದು ಬ್ರಹ್ಮ ಮೆರೆದಗೆ ಗುರು ರಾಜಗೆ ಆರತಿಯನು ಎತ್ತಿರೆ ಶಿವ ಶರಣರಿ ಗೊಂದಾರತಿಯನು ಬೆಳಗಿರೆ ಕರಜೋಳಪುರದಿ ಪುಟ್ಟೆ ಸದ್ಗುರುನಾಥ ಭೂಮಿಗವತಾರವ ತೊಟ್ಟೆ ಅಯ್ಯರತ್ನದ ಕರೆದು ಹೋದ ಗಿರಿದ ಕಡು ಸಾರಿದ ಸಾರತನವ ಮಂತ್ರ ನರದ ಧೀರಗೆ ಕಾರುಣ್ಯಗೆ ಆರತಿಯನು ಎತ್ತಿರೆ ಶಿವ ಶರಣರಿ ಗೊಂದಾರತಿಯನು ಬೆಳಗಿರೆ ಯೋಗವ ನೊರೆಯೂತ ವಿಷಯೇಂದ್ರಿಗಳ ಬೋಧವ ತೊರೆಯೂತ ರಾಗದಿಂದಲಿ ಚಿತ್ಪ್ರಕಾಶ ನೋಡುತ್ತಾ ಮುಳಗಾಡುತ್ತಾ ಬೇಗ ಪರಿಭವವನ್ನು ನೀಗಿನು
ಎತ್ತೀರಿ ಶಿವಶರಣರಿಗೊಂದಾರತಿಯನ್ನು ಬೆಳಗಿರೆ ವರಬೃಲ ಶಯಪುರದಿ ಕರುಣಾಳು ವರಸಿದ್ಧಾರೂಢರ ಕರುಣದಿ ಪರತರಾನಂದದಲ್ಲಿ ಮೆರೆದ ಗುರುವಿಗೆ ಮಾಧುರವಿಗೆ ದರಿಯೊಳಂಕಲ ಕೋಟಿ ಪುರದೊಳು ಮೆರದಗೆ ಮೈ ಮರದಗೆ ಆರತಿಯನ್ನು ಎತ್ತೀರಿ ಶಿವಶರಣರಿಗೊಂದಾರತಿಯನ್ನು ಬೆಳಗಿರಿ ಶ್ರೀಮತ್ ಹಿಮವತ್ಕೇದಾರ ಸಿಂಹಾಸನಾಧೀಶ ಏಕೋ ರಾಮ ಕರಕಮಲ ಸಂಜಾತ ಶ್ರೀ 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 1008 ಜಗದ್ಗುರು ಗುರು ಸಿದ್ದೇಶ್ವರ ಸ್ವಾಮಿ ಮಹಾರಾಜ್ ಕಿ ಜಯ ಶ್ರೀಮದ್ ಜಗದ್ಗುರು ಬಸವರಾಜ ಸ್ವಾಮಿ ಮಹಾರಾಜ್ ಕಿ ಜಯ ವಿಶ್ವಮಾನ್ಯ ಜಗನ್ನಾಥ ಮಹಾರಾಜ್ ಕಿ ಜಯ ಶ್ರೀ ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ ಜಯ साधु संत स्वामी महाराज जय मंगलम जय ವಿಷಯವೆಂದನ್ನ ಅಸುರನ್ನ ಮುಂದೆ ತಂದು ಪಸರಿಸಲಿರಯ್ಯ ಅಸುರೇನ ಬಲ್ಲದು ಅಸುರನ್ ಕಲಿಸುವುದು ವಿಶ್ವೇನ ಬಂಧುಳು ವಿಷಯರಹಿತನ ಮಾಡಿ ಭಕ್ತಿ ರಸವದನಿ ಬೀಸಿ ಸುಜ್ಞಾನ ಮುರುಕವನಿಪುರೇಯ ತಂದೆ ಕೂಡಲ ಸಂಗಮದೇವ ನೀ ಹುಟ್ಟಿಸಲೇ ಹುಟ್ಟರೆ ನೀ ಬಂದಲ್ಲಿ ಸಾಯದೆ ಎನ್ನ ವಶವೇ ಎನ್ನ ಮಾನಾಪಮಾನ ನಿನ್ನದೆಯ ಎನ್ನ ಹಾಡಿರುತ್ತಿ ನಿನ್ನದೆಯ ಎನ್ನ ವಾಮೆ ನಿನ್ನದೆಯ ಎನ್ನ ಕಾಯುವ ಕುಮಾರಿ ನಿನ್ನದೆಯ ಬಳ್ಳಿಗೆ ಕಾಯಿ ನಿನ್ನದೆಯ ಕೂಡಲ ಸಂಗಮದೇವ ಅತಟಕ ಶಿವನಿಗೆ ವರ್ಣವಿಲ್ಲವೇ ಅತಟಕ ಶಿವನಿಗೆ ಕೃಪೆ ಇಲ್ಲವೇ ಏಕ ಹುಟ್ಟಿಸಿದೆ ಲೋಕ ಚಿಂತೆಯ ಪರಲೋಕ ತೋರಣ ಏಕ ಹುಟ್ಟಿಸಿದೆ ಎಲ್ಲವರ ಪಾದಿ ಧರ್ಮರಾದಿಗಳಿಲ್ಲವೇ ಕೂಡಲ ಸಂಗಮದೇವ ಈ ಹುಟ್ಟಿಸಿದಲ್ಲಿ ಹುಟ್ಟದೆ ಬಂದಲ್ಲಿ ಸಾಯದೆ ಎಲ್ಲ ಶಿವಯ್ಯ ಎಲ್ಲ ಮಾನ ಪ್ರಮಾಣ ನಿನ್ನದಯ್ಯ ಎಲ್ಲ ಮಾನಿ ವೃತ್ತಿ ನಿನ್ನದಯ್ಯ ಎಲ್ಲ ನಿನ್ನದಯ್ಯ ಎಲ್ಲ ಕಾಯುವ ಭಾವ ನಿನ್ನದಯ್ಯ ಬಲಿಗೆ ಕಾಯಿ ವಿದ್ಯೆಯ ಕೂಡಲ ಸಂಗಮದೇವ ಹರನೀವ ಕಾಲಕ್ಕೆ ಶಿರುವೆನ್ನರಿ ಬರ್ತು ಹರಿಗೆ ಹಂದವೇ ಕರೆ ತುಂಬಿದಂತೆ ನೋಡಯ್ಯ ಅರಸು ಪರಿವಾರ ಕೈವಾರ ನೋಡಯ್ಯ ನೆರೆಯದ ವಸ್ತು ನೋಡಯ್ಯ ಪರಮ ನಿರಂಜನದ ಮರೆದ ಬಳಿಕ ತುರುಬಿದ ಹರವ್ಯ ಕಲ್ಲು ಕೊಂಬಂತೆ ಕಾಣ ಕೂಡಲ ಸಂಗಮದೇವ ನರವಿದ್ಯದೊಳಗೆನ್ನ ಹುಡುಗಿದೆಯ ಮಾಡಿಸಲಹೆಯ ತಲ್ಲೆ ಶಿವ ಶಿವ ಎಂದು ವರಿಸಯ್ಯ ಭಕ್ತಿ ಪಂಜರದೊಳಗೆ ಇಟ್ಟಂತ ಸಲಹೆಯ ತಂದೆ ಕೂಡಲ ಸಂಗಮದೇವ ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರೋ ನಿಜವಿಲ್ಲದೆ ಮಾಡುವ ನೀಡುವ ನಿಜವನ್ನು ಬಿಡದೆ ಕೂಡಿ ಪಂಡಿ ಪರಮ ಕೂಡಲ ಸಂಗಮದೇವನು ಅಯ್ಯ ಅಯ್ಯ ಎಂದು ಕರೆಯುತ್ತಲಿದ್ದೇನೆ ಅಂಬೆ ಅಂಬೆ ಎಂದು ಹೊರಡುತ್ತಲಿದ್ದೇನೆ ಓ ಎನ್ನಲಾಗದೆ ದೇವ ಆಗಲು ನಿಮ್ಮ ಕರೆಯುತ್ತಲಿದ್ದೇನೆ ಆದಯ್ಯಲಾಗದೆ ತಂದೆ ಕಸರಲ್ಲಿ ಬಿದ್ದ ಪಶುಪತಿ ನೀನು ಎಲ್ಲನ್ನು ಧರಿಸಿ ಸಲಹೆಯ ತಂದೆ ಕೂಡಲ ಸಂಗಮದೇವ ಚಂದ್ರೋದಯಕ್ಕೆ ಉದಯ ಚಂದ್ರ ಮುಂದೆ ಕೊಡುವರು ಚಂದ್ರಮಂದಿರ ಅಂಬುದಿಯ ಮುಯ್ಯ ಪೋಷಣ ಕೊಂಬಲ್ಲಿ ಚಂದ್ರನಾಂಡೆ ಬಂದ ಆವಿಲ್ಲ ಕಟ್ಟಡಕ್ಕೆ ಕೆಳಗಿಲ್ಲ ಜಗದಂತ ನೀವೇ ಅಯ್ಯ ಕೂಡಲ ಸಂಗಮದೇವ ಕರಿಯ ನಿಂತಳವಲ್ಲೆ ಹಿರಿಯ ನಿಂತಳವಲ್ಲೆ ಹಿರಿಯಪ್ಪರಾಜ್ಯವನಿತ್ತಳವಲ್ಲೆ ನಿಮ್ಮ ಶರಣರ ಸುರುಣಿಯನ್ನೊಂದರ ಕಡೆಗೆ ಇದ್ದರೆ ನಿಮ್ಮ ನಿಜ ಕಾರಣನಾಥ ಯಾಪ್ತಪ್ಪ ಶರಣಂಗೆ ತಪ್ಪಪ್ಪ ಶರಣಂಗೆ ಎತ್ತರದ ಬೇಲಿಯಾಗಿಪ್ಪೆ ಕರ್ತಾರ ನಿಮಗೆ ಕರಗತ್ತಿ ಪಡೆಬರುವ ಭಕ್ತರ ಮನೆಯ ಬಾಗಿಲ ಕಾಯಿರುವೆ ಸುನಗದಪ್ಪ ಕಾಣನಾಥ ಎಂದೆಂಗೆಂತು ನಾಳಿಗೆಂತೆಂದು ಚಿಂತಿಸಲೇಕೆ ತಂದೆ ಶಿವನ್ಗೆ ಬಡತನವೇ ರಾಮನಾಥ ನೀನೊಲಿದರೆ ಕೊರಡು ಕೊಡರುವುದಯ್ಯ ನೀನೊಲಿದರೆ ಕೊರಡು ಹೇಳುವುದಯ್ಯ ನೀನೊಲಿದರೆ ವಿಷವಲ್ಲ ಕೃತವುದಯ್ಯ ನೀನೊಲಿದರೆ ಸಕಲ ಪಡಿಪರಾಕ್ಷರಿಗರಾಗಿರು ಕೂಡಲ ಸಂಗಮದೇವ ನೀನೊಲಿದರೆ ಏನುಂಟು ಏನಿಲ್ಲವಯ್ಯ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು
ನೀನೇ ದೇವ ಸಕಲ ವಿಸ್ತಾರಗಳು ನೀನೇ ದೇವ ವಿಶ್ವತೋ ಸತ್ತು ನೀನೇ ದೇವ ವಿಶ್ವತೋ ರಾಹು ನೀನೇ ದೇವ ವಿಶ್ವತೋ ಗುರು ನೀನೇ ದೇವ ವಿಶ್ವತೋ ಮುಖ ನೀನೇ ದೇವ ವಿಶ್ವತೋ ಪಾದ ನೀನೇ ದೇವ ಕೂಡಲ ಸಂಗಮ ದೇವ ಭವರೋಗ ವೈದ್ಯನಂದು ನಾನಿಮ್ಮಕ್ಕೆ ಮುಕ್ತಿದಾಯಕ ಲಿಂಗವೇ ನೀಕರುಣಿಸೋ ಜಯ ಜಯ ಶ್ರೀ ಮಹಾದೇವ ಹರ ಹರ ಶ್ರೀ ಮಹಾದೇವ ಜಯ ಜಯ ಶ್ರೀ ಮಹಾದೇವ ಎನ್ನುತ್ತಿದ್ದ ಕನ್ನಡವು ಕೂಡಲ ಸಂಗಮ ದೇವ ಕರಸ್ಥಳಕ್ಕೆ ತಂದೆಯನ್ನು ಪರಬ್ರಹ್ಮನೆಂದು ಇಲ್ಲಾನಂದ ಕನ್ನಯ್ಯ ಮುಂದುವರಿವ ಅಜ್ಞಾನ ಹರಹರತೆಗೆ ವಂದಿಸುವೆನು ಯೋಗಿನಾಥ ಜಯಮಂಗಲಂ ಜಯ ಪಾಪೇಶ್ವರ गुरु सिद्धेश्वर स्वामी महाराज की जय श्री सद्गुरु शिक्षण स्वामी महाराज की जय विश्वमान्य चरण देवदास महाराज की जय विश्वज्योत सकल साधु ಮತ್ತಾಲ್ ಗದ್ದಲ ಮಾಡ್ತಿರಲ್ಲ ಸರಿ ಸರಿ ಅಲ್ಲೋ 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 ನಿಧಾನ ಅವ್ರ ಸ್ವಾಮಿ ಅವ್ರದ್ದು ಆಗಲಿ ಆಮೇಲೆ ಬರ್ರಿ ಆಮೇಲೆ ನಡ್ರಿ ಗುರು ಆಮೇಲೆ ಮಾಡಿಸ್ತೀವಿ ಈ ನಡ್ರಿ ಕರ ಇವ್ರು ನಡ್ರಿ ಅಗಾರ ಆಮೇಲೆ ಆಮೇಲೆ ನಡ್ರಿ ಕಾರ್ಯಕ್ರಮ ಐತಿ ಚಾಲೂ ಐತಿ ನಡ್ರಿ ಅಗಾರ ಆಮೇಲೆ ಆಮೇಲೆ ಕಾರ್ಯಕ್ರಮ ಮುಗಿಲಿ ನಡ್ರಿ ನಡ್ರಿ ಎಲ್ಲರೂ ಬರ್ತಾರ ಬರ್ರಿ ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ ಗಾಳಿ ನಿಮ್ಮ ಅಧೀನವಲ್ಲವಯ್ಯ ಬೇಗ ಬೇಗನೆ ತೂರಿಕೊಳ್ಳಿರೆಂದಾತ ಅಂಬಿಗರ ಚೌಡೆಯಲ್ಲಿ ಶರಣ ಸಕಲ ಜೀವಾವಳಿಗೆ ಲೇಸನೆ ಬಯಸಿದ ಬಸವಾದಿ ಪ್ರಮುಖರನ್ನ ಅದೇ ಮಹಾ ಬೆಳಗಿನಲ್ಲಿ ಬೆಳಗಿ ಹೋದ ಗುರುಸಿದ್ಧ ಶಿವಯೋಗಿಗಳನ್ನು ಪ್ರಪಂಚದ ಎಲ್ಲ ದಾರ್ಶನಿಕರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಈ ಸಮಾಜೋದ್ಧಾರ್ಮಿಕ ಕ್ರಾಂತಿಕಾರಕವಾದಂಥ ಈ ಅನುಷ್ಠಾನ ಮಂಗಲ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯರ ಜಂಗಮ ಪಾದಗಳಲ್ಲಿ ಭಕ್ತಿಪೂರ್ವಕ ಶರಣೆಂದು ಅನುಭಾವಿಗಳಲ್ಲಿಯೂ ತಮ್ಮೆಲ್ಲರಲ್ಲಿಯೂ ಪರಮ ಪೂಜ್ಯ ನಮ್ಮ ಜಗದ್ಗುರು ಗುರುಸಿದ್ಧ ಪಟ್ಟದಾರಿ ಮಹಾಜಗದ್ಗುರುಗಳ ಜಂಗಮ ಪಾದಗಳಲ್ಲಿ ಭಕ್ತಿಪೂರ್ವಕ ಶರಣೆಂದು ತಮ್ಮೆಲ್ಲರಲ್ಲಿಯೂ ಭಕ್ತಿ ಶರಣಾರ್ಥಿಗಳು. ಇದೊಂದು ಬಹಳ ಪವಿತ್ರವಾದಂತಹ ಕ್ಷಣ, ಬಹಳ ಸಮಾಜೋಧಾರ್ಮಿಕ ಕ್ರಾಂತಿಕಾರಕವಾದಂತಹ ಕ್ಷಣ ಇದು. ನಾವೆಲ್ಲರೂ ನೋಡಿ, ಇದೀಗ ಪರಮ ಪೂಜ್ಯ ಜಗದ್ಗುರು ಬಸವರಾಜ ಪಟ್ಟದಾರಿ ಮಹಾಸ್ವಾಮಿಗಳು ತಮ್ಮ ಇಡೀ ಆಯುಷ್ಯವನ್ನು ಏನೋ ಒಂದು ತಪಸ್ಸು ಶಕ್ತಿ ಅದ ಅವರಿಗೆಲ್ಲ ದಾರಿ ಅದ, ಮತ್ತು ಸ್ವತಃ ಗುರುಗಳ ಹೆಸರನ್ನ ಪರಮ ಪೂಜ್ಯರಿಗೆ ಇಟ್ಟಾರ. ಅದಕ್ಕೆ ನೋಡ್ರಿ, ಈಗ ಎರಡೆಂಬೆನೆ ಒಂದಾಗಿದೆ, ಒಂದೆಂಬೆನೆ ಎರಡಾಗಿದೆ. ಕಾಣ್ಲಕ್ಕ ಎರಡು ಕಾಣ್ಬೋದು. ಗುರು ಶಿಷ್ಯ ಪರಂಪರೆ ಬಹಳ ಪವಿತ್ರವಾದದ್ದು. ನೋಡ್ರಿ, ನಾವು ಷಣ್ಮುಖ ಶಿವಗಳು ಹೇಳ್ತಾರ, ಎಂಥ ಪರಂಪರೆ ಇದು ಅಂದ್ರೆ, ನೋಡಿರೇ ಒಂದು ವಿಚಿತ್ರವ, ಗುರುವೆಂಬ ಗಂಡ ಶಿಷ್ಯನೆಂಬ ಹೆಂಡತಿ, ಹಸ್ತಮಸ್ತಕ ಸಂಯೋಗವೆಂಬ ಕೂಟವ ಕೂಡಲು ಕರ್ಣವೆಂಬ ದ್ವಾರದಲ್ಲಿ
ಷಡಕ್ಷರ ಮಂತ್ರವೆಂಬ ವೀರ್ಯ ಚಲನೆಯಾಗಿ ಮನವಸುರಾಗಿ ಕಂಗಳೆಂಬ ಯೋನಿಯಲ್ಲಿ ಲಿಂಗವೆಂಬ ಮಗನ ಹಡಿದು ಅಂಗೈ ಎಂಬ ತೊಟ್ಟಿಲ ಲಿಂಗಿ ಮಂಗಳ ಸೂತ್ರವೆಂಬ ಜೋಳವ ಹಾಡಲು ನೀವೀಗ ಮಗನಾದ್ರಿ ನಾನು ನಿಮಗೆ ತಾಯಿಯಾದೆ ಅಖಂಡೇಶ್ವರ. ಅದಕ್ಕ ನೋಡ್ರಿ, ಮಗ ಹುಟ್ಟಿದವ್ವ ಎನಗೊಬ್ಬ ಮಗ ಹುಟ್ಟಿದವ್ವ, ಮಗ ಹುಟ್ಟಿಯನ ಮಾಯವನಳಿಸಿ ಜಗ ಬಿಡಿಸಿದವ್ವ, ನವ ತಿಂಗಳವ್ವ ಮೈಯಲ ನೋವತ ತಿಂದಿನವ್ವ. ಗುರು ಶಿಷ್ಯ ಬೇರೆ ಬೇರೆ ಅಲ್ಲ. ಅದಕ್ಕ ಗುರುವಿನೊಳಗ ಶಿಷ್ಯ, ಶಿಷ್ಯನೊಳಗ ಗುರು, ಅವಿನಾಭಾವ ಸಂಬಂಧ ಅಂತ. ಇದು ಬಿಚ್ಚಿ ಬೇರಾಗದ, ಬೆರೆಸಿ ಒಂದಾಗದ ಅವಿನಾಭಾವ ಸಂಬಂಧ. ದೀಪ ಬೆಳಕ ಬೇರೆ ಬೇರೆ ಅಲ್ಲ, ಅದ್ರ ಕಿರಣಗಳ ಅಲ್ಲೇ ಇರ್ತಾವ. ಅದಕ್ಕೆ ಬಿಚ್ಚಿ ಬೇರಾಗದ, ಬೆರೆಸಿ ಒಂದಾಗದ, ಕೂಡಲಿಲ್ಲದ ಅಗಲಲಿಲ್ಲದ ಕೂಟ ಅಂತಾರೆ. ಇದಕ್ಕೆ ಅವಿನಾಭಾವ ಸಂಬಂಧ ಅಂತ. ಅದಕ್ಕೆ ಗುರು ಅದಕ್ಕೆ ಇದೊಂದು ಬಹಳ ದೊಡ್ಡ ಇದು. ಯಾಕ ರಾಮದೇವ್ ಬಾಬಾನ ಅಷ್ಟಾಂಗ ಯೋಗ ಎಲ್ಲೆಲ್ಲ ಜಗತ್ತು ಪ್ರಸಿದ್ಧ ಆಗ್ಯದ. ಆದ್ರೆ ಶಿವಯೋಗ ಇದನ್ನಾಗಿಲ್ಲ. ಒಂದು ಮಾತು ಬರ್ತದ, ವೆಲ್ಕಮ್ ಟು ಇಂಡಿಯಾ, ದ ವರ್ಲ್ಡ್ ಕ್ಯಾಪಿಟಲ್ ಆಫ್ ಯೋಗ. ವೆಲ್ಕಮ್ ಟು ಕರ್ನಾಟಕ, ದ ಶಿವಯೋಗ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್. ಶಿವಯೋಗ ಇಟ್ ಈಸ್ ದ ಸಿಂಥೆಸಿಸ್ ಆಫ್ ಆಲ್ ದ ಯೋಗ. ಎಲ್ಲ ಯೋಗಗಳ ಸಮನ್ವಯವೇ ಶಿವಯೋಗ. ಇದು ಯಾಕೆ ಇದನ್ನಾಗಿಲ್ಲಪ್ಪ ಭೋಗ? ಇದು ಬಹಿರಂಗದ ಅಲ್ಲ. ಅಷ್ಟಾಂಗ ಯೋಗ ಬಹಿರಂಗದ ಇದು ಒಳಗುಟ್ಟಿನಿಂದ ಕೂಡ್ಯದ. ಶಿವಯೋಗ ಒಳಗುಟ್ಟಿನಿಂದ ಕೂಡ್ಯದ. ಅದಕ್ಕಾಗಿ ಗುರುಗಳು ಅದಕ್ಕೆ ಷಣ್ಮುಖಗಳು ಹೇಳ್ತಾರ, ನೋಡಿರೇ ನೋಡಿರೇ ಒಂದು ವಿಚಿತ್ರವ ಗುರುವೆಂಬ ಗಂಡ ಶಿಷ್ಯನ. ಇದೊಂದು ಸಂಸಾರ, ಎಂಥ ಆಧ್ಯಾತ್ಮಿಕ ಸಂಸಾರ ಇದು. ನೋಡ್ಲಕ್ಕ ಏನ್ ಮಾಡ್ತೀವಿ ನಾವು? ಕರಡಿ ನೋಡ್ತೀವಿ. ಕರಡಿ ನೋಡ್ಲಕ್ಕ ಯಾರು ಕರಡಿ ನೋಡಂಗಿಲ್ಲ. ಮುಖ ನೋಡ್ಲಕ್ಕ ಕರಡಿ ನೋಡ್ತೀವಿ. ಹಂಗ ಲಿಂಗ ನೋಡ್ಲಕ್ಕ ಯಾರು ಲಿಂಗಾನುಭಾವದಿಂದ ನಿಮ್ಮ ಕಂಡು ಎನ್ನ ಮರೆತೆ ಕೂಡಲ ಸಂಗಮ ದೇವ. ಇದು ಅನುಭಾವವಿದ್ದೆ. ಹೀಗೇನ ನಮ್ಮ ಅನುಭಾವಿ ಶರಣರಾಗಿರುವಂಥ ನಮ್ಮ ಸಿದ್ದಣ್ಣವರು, ಪರಮ ಪೂಜ್ಯರು, ನಾವು ಗುರುಗಳು ಏನು ವಚನ ಸಾಹಿತ್ಯ ಏನು ಹೇಳಿದೀವಿ, ಇದಕ್ಕೆ ಅಕ್ಕಪಕ್ಕ ಲೌಕಿಕ ವಿದ್ಯೆ ಅಲ್ಲ, ಇದು ಅನುಭಾವ ವಿದ್ಯೆ. ನಿಜಗುಣ ಶಿವೆಗಳು ಹೇಳ್ತಾರ, ಅನುಭಾವವೆಂಬುದು ಆತ್ಮವಿದ್ಯೆ, ಅನುಭವವೆಂಬುದು ಅಂತರಂಗದ ರತ್ನ, ಅನುಭವವೆಂಬುದು ನಿಜ ನಿವಾಸದಲ್ಲಿ ಇರಿಸುವುದು. ನಿಜ ನಿವಾಸದಲ್ಲಿ ಇರಿಸುವುದು ಅಂದ್ರೆ ಕಬೀರದಾಸರಿಗೆ ಯಾರೋ ಕೇಳ್ತಾರ, ಬಾಬಾ आपका पता कौन सा है? हम जहां जा बैठे हैं वहां कोई आ नहीं सकते, एक बार आए तो वापस जा नहीं सकते. ಅದಕ್ಕೆ ನೋಡ್ರಿ, ಒಂದು ಸ್ಥಿತಪ್ರಜ್ಞ ಸ್ಥಿತಿ ಅಂತ ಇರ್ತದ. 300 ಕಿಲೋಮೀಟರ್ ಮ್ಯಾಲ ವಸ್ತುಗಳ ಮ್ಯಾಲೂ ಹೋಗಂಗಿಲ್ಲ, ಕೆಳಗೂ ಬರಂಗಿಲ್ಲ. ಅದಕ್ಕೆ ಉಪಗ್ರಹ ಉದ್ಯಾನ. ಹಂಗ ಶಿವಯೋಗ ಮಾಡ್ತಾ 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 ಏನಂತಾರೆ, ಅದು ಕೂಡಲಿಲ್ಲದ ಅಗಲಲಿಲ್ಲದ ಕೂಟ. ಅಂದ್ರೆ ಒಂದು ಸ್ಥಿತಪ್ರಜ್ಞ ಸ್ಥಿತಿ ಬರ್ತದೆ. ಆ ಸ್ಥಿತಪ್ರಜ್ಞ ಸ್ಥಿತಿ ಅಲ್ಲೇ ದುಃಖ ಇರ್ತದ ಗೊತ್ತಾಗಲ್ಲ, ಸುಖ ಇರ್ತದ ಗೊತ್ತಾಗಲ್ಲ. ಈ ಸುಖ ದುಃಖಗಳನ್ನು ಮೀರಿದ್ದು ಸಂದೇಹ ಬಳಿದ ಸಂಜಿನಲ್ಲಿ ಕುಂದದ ಬೆಳಗು ತೋರುತ್ತಿರುವುದು ಸದಾಶಿವಮೂರ್ತಿ ಲಿಂಗದಲ್ಲಿ. ಆ ಬೆಳಕನ್ನು ಕಾಣುವಂಥದ್ದು ಆ ಇದು ಕರಡಿ ಆಗಲಿ ಮುಕುರವನೀಕ್ಷಿ ಪಂಗನಿಯ ಹಾವಭಾವದಲ್ಲಿ ಕರಡಿ ನೋಡೋಕ್ಕಿಂತ ಮೊದಲು ಕರಡಿ ಅನುಭಾವ ಇರ್ತದ. ಇದನ್ನ ನೋಡಿದ ಮೇಲೆ ಆ ಅಲ್ಲಿ ಕರಡಿಲ್ಲ, ಇಲ್ಲಿ ಇರಂಗಿಲ್ಲ, ತ್ರಿಪುಟಿ ಅಳಿತದ. ಅದಕ್ಕೆ ಪಟ್ಟದಾರಿ ಮಹಾತ್ಮಾಗಳ ಬೇರೆ ಅಲ್ಲ, ಸಿದ್ಧ ಗುರುಗಳ ಜಗತ್ತು ಬೇರೆ ಅಲ್ಲ. ಅದನ್ನು ನಾವು ತಿಳ್ಕೋಬೇಕು. ಅದಕ್ಕೆ ಭಿನ್ನತೆ ಇಲ್ಲ. ಒಂದೆಂಬೆನೆ ಎರಡಾಗಿದೆ, ಎರಡೆಂಬೆನೆ ಒಂದಾಗಿದೆ. ಅದಕ್ಕೆ ಇದು ಎರಡು ಒಂದಾದ ಇದನ್ನ ಸ್ಥಿತಿ ಇದು ಬಹಳ. ಅದಕ್ಕೆ ನೋಡ್ರಿ, ಶರಣರು ಇದಕ್ಕೆ ಏನಂತಾರ? ಶರಣಸತಿ ಲಿಂಗಪತಿನೂ ಅಂತಾರ. ಆಮೇಲೆ ನೋಡ್ರಿ, ಮರಳು ಶಂಕರ್ ದೇವರು ಶರಣಪತಿ ಲಿಂಗ ಸತಿನೂ ಅಂತಾರ. ಅಷ್ಟೇ ಅಲ್ಲ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ಯಾಕಂದ್ರೆ ನಿರಾಕಾರ ಚೈತನ್ಯ. ನಿರಾಕಾರ ಚೈತನ್ಯಕ್ಕೆ ಏನು ಬೇಕಾದ
ಯಾಕಂದ್ರೆ ನಾಮ ರೂಪ ಕ್ರಿಯಾ ಇದನ್ನೆಲ್ಲ ಮೀರಿದ್ದು. ಅದಕ್ಕೆ ಯಾವ ಇದನ್ನೆಲ್ಲ ರೂಪಿಲ್ಲ, ಇದನ್ನೆಲ್ಲ ಯಾವುದಿಲ್ಲ. ಅದಕ್ಕಾಗಿ ಇಂಥ ಒಂದು ಇದು ತಿಳಿಸುವ ಮಾತಲ್ಲ, ತಿಳಿಸದೆ ತಿಳಿಯುವ ಮಾತಲ್ಲ. ಇದು ನಿರ್ಗುಣ ಶಿವಗಳು ಹೇಳ್ತಾರೆ, ಇದು ತಿಳಿಸುವ ಮಾತಲ್ಲ, ತಿಳಿಸದೆ ತಿಳಿಯುವ ಮಾತಲ್ಲ. ತಿಳಿಸದೆ ತಿಳಿಯದು, ತಿಳಿಯದೆ ಹೊಳೆಯದು, ಹೊಳೆಯದೆ ಉಳಿಯದು ತಮ್ಮ ತಿಳಿಸುವ ಮಾತಲ್ಲ. ಅದಕ್ಕೆ ಇದನ್ನು ಅನುಭವದಿಂದ ಆ ಅಂತರಂಗದ ಹೃದಯದ ಅಂತರಾಳದಿಂದ ಹೊರಹೊಮ್ಮಿದ ಈ ಅನುಭವ ಸಾಹಿತ್ಯದಿಂದ ಅಥವಾ ಈ ಪ್ರತ್ಯಕ್ಷ ಕಾಣುವಂಥ ಈ ಅವಿನಾಭಾವ ಸಂಬಂಧವನ್ನು ಇದು ಪ್ರಜ್ಞೆಯಿಂದ ತಿಳ್ಕೋಬೇಕಾಗ್ತದೆ. ಅದಕ್ಕೆ ಹಂಗೆ ಈ ಚರ್ಮದ ಚಕ್ಷುವಿಗೆ ಇದನ್ನಾಗಲ್ಲ, ಅನುಭವದ ಕಣ್ಣಿಗೆ. ಅದಕ್ಕೆ ತಾವು ಎಲ್ಲರೂ ಸಹಿತ ಬಹಳ ಸೌಭಾಗ್ಯವಂತರು ಇಂಥ ಕ್ಷಣ. ಅದಕ್ಕೆ ಪರಮ ಪೂಜ್ಯ ಇಲಕಲ್ಲ ಮಹಾಂತ ಗುರುಮಹಾಂತ ಅಪ್ಪಗಳು ಸಹಿತ ಬೆಳ್ಳೂರ ಅಪ್ಪಗಳು ಲಿಂಗೈಕ್ಯ ಆಗ್ಯಾರ. ಅದಕ್ಕೆ ನಾವು ಹೋಗ್ಬೇಕಾಗ್ಯದ. ಇದಕ್ಕೆ ನಿನ್ನೆ ಇದು ಹೋಗ್ಬೇಕಾಗಿತ್ತು ಮತ್ತು ಇದು ಈ ಕಾರ್ಯಕ್ರಮ ಅನಿವಾರ್ಯ ಇತ್ತು. ಅದಕ್ಕಾಗಿ ತಾವೆಲ್ಲ ಮ್ಯಾನ್ ಇಸ್ ದ ಇಮೇಜ್ ಆಫ್ ಗಾಡ್, ಮ್ಯಾನ್ ಇಸ್ ರೂಟೆಡ್ ಇನ್ ಗಾಡ್. ನಾವು ಏನು ಭಿನ್ನಲ್ಲ. ಅದಕ್ಕೆ ಗುರುವಿಂಗ ಆಧಾರ ಭಕ್ತ, ಲಿಂಗಕ್ಕ ಆಧಾರ ಭಕ್ತ, ಜಂಗಮಕ್ಕ ಆಧಾರ ಭಕ್ತ, ಕೂಡಲ ಚನ್ನಸಂಗಯ್ಯನಲ್ಲಿ ಎನ್ನ ಹೆತ್ತ ತಂದೆ ತಾಯಿ ಸದ್ಭಕ್ತ. ನಾವೆಲ್ಲರೂ ಸದ್ಭಕ್ತರಾಗಬೇಕು. ಸದ್ಭಕ್ತ ಆಗೋದು ಸಾಮಾನ್ಯ ಅಲ್ಲ. ಎನ್ನ ಗುರುಗಳಿಗೆ ಗುರುಲಿಂಗ ಜಂಗಮಕ್ಕ ಹೆತ್ತ ತಂದೆ ತಾಯಿ ಆಗಬೇಕಲ್ಲ. ಅದಕ್ಕೆ ಅಂಥ ಸದ್ಭಕ್ತರು ನಾವೆಲ್ಲರೂ ಹೊರಹೊಮ್ಮಣ. ಇಲ್ಲೊಂದು ಮಾಬ್ ರೆವಲ್ಯೂಷನ್, ಈ ಸಮೂಹ ಕ್ರಾಂತಿ ಈ ಗುರುಸಿದ್ದೇಶ್ವರ ಬೃಹನ್ ಮಠದಿಂದ ಆಗಬೇಕು. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಮಾಯಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಒಬ್ಬ ಆಡಕಾಯಿ ಹೆಣ್ಮಗಳ ಲಿಂಗ ನೋಡ್ಕೋತ ಲಿಂಗ ಸ್ವರೂಪಿ ಆಗ್ತಾಳ, ಜಗನ್ಮಾತೆ ಆಗ್ತಾಳ. ಹಂಗೆ ನಾವು ಇಂಥ ಅದ್ಭುತವಾದಂಥ ಶಿವಯೋಗದ ವಾರಸುದಾರ ನಾವು ನೀವೆಲ್ಲ. ಅದಕ್ಕೆ ಈ ಜಗದ್ಗುರುಗಳ ಈ ಒಂದು ಸಮಾಜ ಧಾರ್ಮಿಕ ಕ್ರಾಂತಿಕಾರಕ ಕ್ಷಣದ ಸಂದರ್ಭದಲ್ಲಿ ಅವರನ್ನೆಲ್ಲ ಮೆಲುಕು ಹಾಕೋಣ. ಈಗ ಪರಮ ಪೂಜ್ಯ ಗುರುಮಾಂತಪ್ಪಗಳ ಆಶೀರ್ವಚನವನ್ನು ಕೇಳೋಣ ಅಂತ ಹೇಳಿ ಎರಡು ಮಾತುಗಳನ್ನು ಮುಂದಿನ ಜೈ ಗುರುಬಸವ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ನಿಮ್ಮ ನೆನಹಾರಾಗಲಿ ಉದಯ, ಎನಗೆ ನಿಮ್ಮ ಮರಹಾರಾಗಲಿ ಅಸ್ತಮಾನ, ಎನಗೆ ನಿಮ್ಮ ನೆನೆಯೇ ಜೀವನ, ಎನಗೆ ನಿಮ್ಮ ನೆನೆಯೇ ಪ್ರಾಣ. ಕಾಣಾದರೆ ಸ್ವಾಮಿ ಎನ್ನ ಹೃದಯದಲ್ಲಿ ನಿಮ್ಮ ಚರಣ ಗಂಟಿಗೆ ಎನ್ನುತ್ತೆಯ, ಎನ್ನ ವದನದಲ್ಲಿ ಷಡಕ್ಷರಿಗೆ ಬಗೆಯ ಕೂಡಲ ಸಂಗಮದೇವ. ಸದಾ ಸ್ಮರಣೀಯರಾದ ಬಸವಾದೀಶನರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮ ಪೂಜ್ಯ ದೊಡ್ಡಪ್ಪಗಳ ಕಾಲಗಳಲ್ಲಿ ಭಕ್ತಿ ಪುಸ್ತಕವಾಗಿಕೊಂಡು ಪರಮ ಪೂಜ್ಯರು, ಅನುಭಾವಿಗಳು, ಕಾರ್ಯಕನಿಷ್ಠರು, ನಮಗೆಲ್ಲರಿಗೂ ಮಾರ್ಗದರ್ಶಕರಾದಂಥ ಪರಮ ಪೂಜ್ಯ ಜಗದ್ಗುರು ಬಸವರಾಜ ಪಟ್ಟದಾರಿ ಮಹಾಸ್ವಾಮೀಜಿಯವರ ಪವಿತ್ರ ಶ್ರೀಚರಣಗಳಲ್ಲಿ ಭಕ್ತಿಯಿಂದ ಅಡಿಮಸ್ತಕನಾಗಿ ಪರಮ ಪೂಜ್ಯರು, ಅನುಭಾವಿಗಳು, ಲಿಂಗ ಪೂಜಾನಿಷ್ಠರು, ಪರಮ ಪೂಜ್ಯ ಜಗದ್ಗುರು ಗುರುಸಿದ್ಧ ಪಟ್ಟದಾರಿ ಮಹಾಸ್ವಾಮೀಜಿಯವರ ಪವಿತ್ರ ಚರಣಗಳಲ್ಲಿ ಭಕ್ತಿಯಿಂದ ಅಡಿಮಸ್ತಕನಾಗಿ ಪರಮ ಪೂಜ್ಯರು, ಅನುಭಾವಿಗಳಾದ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಮಹಾಸ್ವಾಮೀಜಿಯವರ ಪವಿತ್ರ ಶ್ರೀಚರಣಗಳಲ್ಲಿ ಭಕ್ತಿಯಿಂದ ನೆನೆಸುತ್ತಾ ಪರಮ ಪೂಜ್ಯರು, ಅನುಭಾವಿಗಳು, ಈ ನಾಡಿನ ಶ್ರೇಷ್ಠ ಶರಣ ತತ್ವಚಿಂತಕರು, ಶರಣ ಸಾಹಿತಿಗಳು, ಬಸವಗಳು ಪತ್ರಿಕೆಯ ಸಮರ್ಥ ಸಂಪಾದಕರಾದಂತಹ ಪರಮ ಪೂಜ್ಯ ಡಾಕ್ಟರ್ ಸಿದ್ದರಾಮಯ್ಯ ಶರಣರಿಗೆ ಭಕ್ತಿಯಿಂದ ಶರಣರು, ವೇದಿಕೆಯ ಮೇಲಿರುವ ಎಲ್ಲ ಶ್ರೀಮಠದ ಹಿರಿಯರಲ್ಲಿ, ಸದ್ಭಕ್ತರಲ್ಲಿ, ಪೂಜ್ಯ ತಾಯಿಗಳಲ್ಲಿ, ಶರಣರಲ್ಲಿ ಭಕ್ತಿಯ ಶರಣಾರ್ಥಿಗಳು. ಇವತ್ತಿನ ದಿವಸ ಲಿಂಗಾನಂದದ ಸಂಭ್ರಮ ಇದೆ. ಲಿಂಗಾನಂದದ ಸಂಭ್ರಮ ಪರಮ ಪೂಜ್ಯ ಜಗದ್ಗುರು ಗುರುಸಿದ್ಧ ಪಟ್ಟದಾರಿ ಮಹಾಸ್ವಾಮೀಜಿ
ಅವರು 21 ದಿನಗಳವರೆಗೆ ಲಿಂಗಾನುಸಂಧಾನದಲ್ಲಿದ್ದು ಬಹಿರಂಗ ಜಗತ್ತಿನಿಂದ ದೂರಾಗಿ ಈ ಅಂಗವನ್ನು ಲಿಂಗದಲ್ಲಿ ಧರಿಸುವಂತಹ ಒಂದು ಕಾಯಕವಾಗಿತ್ತು. ಮನುಷ್ಯರ ಹೊರಗಡೆಯಿಂದ ಸಹಿತ ಮನಸ್ಸನ್ನು ಹೊರಗಡೆ ಇಟ್ಟುಕೊಳ್ಳೋದನ್ನು ನಾವು ಕಲಿಯಬೇಕು. ಈ ಜಗತ್ತಿನಲ್ಲಿ ನಾವು ಸದಾಕಾಲ ಆಯುಷ್ಯ ಒಳಗಡೆ ಇರಕ್ಕಾಗಲ್ಲ. ನಾವು ಹೊರಗಡೆ ಇರಬೇಕಾಗತ್ತೆ, ಸಮಾಜದ ಜೊತೆಗೇನೆ ಇರಬೇಕಾಗತ್ತೆ. ಆದರೆ ನಮ್ಮ ಮನಸ್ಸನ್ನ ಒಳಗಡೆ ಇಟ್ಟುಕೊಳ್ಳುವಂತ ಅಭ್ಯಾಸವನ್ನು ನಾವು ಮಾಡ್ಕೋಬೇಕು. ಈ ಅಭ್ಯಾಸಕ್ಕಾಗಿ 21 ದಿನಗಳವರೆಗೆ ಅವರು ಒಳಗಡೆ ಇದ್ದು ಮನಸ್ಸನ್ನ ಹೆಂಗೆ ಒಳಗಡೆ ಇಟ್ಕೊಳ್ಬೇಕು ಅನ್ನುವಂತ ಅಭ್ಯಾಸವನ್ನು ಮಾಡಿಕೊಂಡು ಇವತ್ತು ಹೊರಗಡೆ ಮಾಡಿಸಿದ್ದಾರೆ. ಈಗ ನಮ್ಮ ಮನಸ್ಸು ಒಳಗಡೆ ಇದ್ದುಕೊಂಡು ಅದು ಹೊರಗಡೆ ಕಾಯ್ತದೆ. ಇನ್ನು ಕಣ್ಣು ನೋಡ್ಕೊಂಡ್ರೆ ನಿಮ್ಮ ಮನಸ್ಸು ಹೊರಗಡೆ ನೋಡ್ಬೇಕಾಗ್ತದೆ, ಮನಸ್ಸು ಪೂರ್ತಿ ಹೊರಗೆ ಹೋಗ್ತದೆ. ನೀವು ಕಣ್ಣು ನೋಡ್ಕೊಂಡ್ರೆ ಒಳಸಿದ ಮನೆಯಲ್ಲಿ ಮನಸ್ಸು ಒಳಗಡೆ ಇದ್ದು ಅಡ್ಡಾಡೋದಿಲ್ಲ, ಅದು ಹೊರಗಡೆ ಅಡ್ಡಾಡುತ್ತೆ. ಆದರೆ ಮನುಷ್ಯ ಮನಸ್ಸಿನಿಂದಲೇ ಮಹಾತ್ಮನಾಗ್ತಾನೆ, ಮನುಷ್ಯ ಮನಸ್ಸಿನಿಂದಲೇ ರಾಕ್ಷಸನಾಗ್ತಾನೆ. ಅದಕ್ಕಾಗಿ ನಮ್ಮ ಒಳಗಿನ ಮನಸ್ಸು ಮಹಾತ್ಮರಾಗೂ ಬರ್ತತಿ, ರಾಕ್ಷಸರಾಗೂ ಬರ್ತದೆ. ಈ ಮಹಾತ್ಮರಾಗ 4 ಇರಂಗಿಲ್ಲ, 8 ಕಾಲ ಇರಂಗಿಲ್ಲ, 10 ತಲೆ ಇರಂಗಿಲ್ಲ, 4 ಗಂಟೆ ಇರಂಗಿಲ್ಲ. ಮಹಾತ್ಮರಾದವರಿಗೂ ಕೂಡ 2 ಕಾಲು 1 ತಲೆ ಅವ 2 ಗಂಟೆ. ಆ ರಾಕ್ಷಸದವರಿಗೂ ಅಷ್ಟೇ ಇರ್ತದೆ, ಅಂದ್ರೆ ಮನಸ್ಸೇ ರಾಕ್ಷಸ ಆಗಿರ್ತದೆ. ಆದರೆ ಆಗಿರೋದು ಮನಸ್ಸೇ ಮಹಾತ್ಮ ಆಗಿರುತ್ತೆ. ಆ ಮನಸ್ಸಿನಿಂದಲೇ ಮಹಾತ್ಮ ಆಗ್ತಾನೆ. ಮನಸ್ಸು ಯಾವಾಗ ಮಹಾತ್ಮ ಆಗತ್ತೆ, ಮನಸ್ಸು ಯಾವಾಗ ರಾಕ್ಷಸ ಆಗತ್ತೆ, ಈ ಭೇದವನ್ನು ನಾವು ಅರ್ಥ ಮಾಡ್ಕೋಬೇಕು. ಏನಂತಂದ್ರೆ ಮನಸ್ಸು ಯಾವಾಗ ಹೊರಗಡೆ ಅಡ್ಡಾಡ್ತೈತಿ, ಮನಸ್ಸು ಯಾವಾಗ ಹೊರಗಡೆ ಅಡ್ಡಾಡ್ತೈತಿ ಅದು ರಾಕ್ಷಸ ಆಗತ್ತೆ. ಎಲ್ಲರೂ ಬೇಗ ಅಂತ ನಮ್ಮ ಪರಮ ಪೂಜ್ಯ ಬಸವೇಶ್ವರ ಮಹಾಸ್ವಾಮೀಜಿಯವರು ದಯಮಾಡಿಸಿದರು. ವೆರಿ ಗುಡ್. ಪರಮ ಪೂಜ್ಯ ಬಸವೇಶ್ವರ ಮಹಾಸ್ವಾಮೀಜಿಯವರ ಶ್ರೀಚರಣ ಮನಸ್ಸು ಯಾವಾಗ ಮಹಾತ್ಮ ಆಗತ್ತೆ, ಮನಸ್ಸು ಯಾವಾಗ ರಾಕ್ಷಸ ಆಗತ್ತೆ. ಮನಸ್ಸು ಹೊರಗಡೆ ಅಡ್ಡಾಡಿದ್ರೆ ರಾಕ್ಷಸ ಆಗತ್ತೆ. ಈಗ ಹೊರಗಡೆ ಅಡ್ಡಾಡ್ಕೊಂಡು ಬರ್ತೈತೆ, ಎಲ್ಲ ಕಡೆನೂ ರೊಕ್ಕದ ಮ್ಯಾಗ ಇರ್ತೈತಿ, ಕೀರ್ತಿ ಮ್ಯಾಗ ಇರ್ತೈತಿ, ಅಧಿಕಾರದ ಮ್ಯಾಗ ಇರ್ತೈತಿ, ಅದ್ರ ಮ್ಯಾಗ ಅಡ್ಡಾಡ್ಕೊಂಡು ಬರ್ತೈತೆ. ಎದ್ರ ಮ್ಯಾಗ ಅಡ್ಡಾಡ್ತೈತಿಲ್ಲ ಅದರ ಬೇಕು ಅನಿಸ್ತದೆ. ಅದು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು. ನೀವು ದೊಡ್ಡ ಸೀರೆ ಹೋಗಿ ನೀವು ಮನಸ್ಸು ಅದ್ರ ಮ್ಯಾಗ ಬಂದಿರುತ್ತೆ, ಅದು ಬೇಕು ಬರ್ತದೆ. ಅಕಸ್ಮಾತ್ ರೊಕ್ಕ ಕಡಿಮೆ ಇತ್ತು ಅಂತ ಹೇಳ್ಕೊಂಡು ಕಡಿಮೆ ಸೀರೆ ಇತ್ತು ಅಂದ್ರೆ ಮನಸ್ಸು ಅದ್ರ ಮ್ಯಾಗ ಬರ್ತದೆ, ರೊಕ್ಕ ಅಂತ ಬಂದಿದೆಯಾ. ಯಾವಾಗ ಅದು ಬೇಕು ಅನ್ಸತಿ ಬಕಾಸುರ ಆಗಿರ್ತದೆ, ಹೊರಗಡೆ ಇರ್ತದೆ, ಒಳಗಡೆ ಇರಂಗಿಲ್ಲ. ಮನಸ್ಸು ಯಾವಾಗ ಮಹಾತ್ಮ ಆಗತ್ತೆ ಅಂತಂದ್ರೆ ಮನಸ್ಸು ಒಳಗಡೆ ಇದ್ರ ಅದು ಮಹಾತ್ಮ. ನಮ್ಮ ಮನಸ್ಸನ್ನು ಹೊರಗಡೆ ಬಿಡೋದು, ಒಳಗಡೆ ಇತ್ತಂತಂದ್ರೆ ಅದು ಮಹಾತ್ಮ ಆಗತ್ತೆ. ಮನಸ್ಸು ಒಳಗಡೆ ಇತ್ತಂದ್ರೆ ಮನಸ್ಸು ಈ ದೇಹದೊಳಗಡೆ ಮನಸ್ಸು ಒಳಗಡೆ ಐತಿ. ಇದು ಒಳಗಡೆನೇ ಇರ್ಬೇಕು. ಒಳಗಡೆನೇ ಇತ್ತಂದ್ರೆ ಈ ಮನಸ್ಸು ಇನ್ನೂ ತನ್ನ ಆಳಕ್ಕೆ ಇಳಿದಿದೆ. ಈ ಮನಸ್ಸು
ಇನ್ನೂ ತನ್ನ ಆಳಕ್ಕೆ ಇಳಿದಿದೆ. ತನ್ನ ಆಳಕ್ಕೆ ಇಳಿದಂದ್ರೆ ತನ್ನ ಆಳ ಎಷ್ಟೈತಿ ಅಂದ್ರೆ ತನ್ನ ತಾಕಡ್ಕೊಡ್ಬೇಕು. ಕಂಡ ಭಕ್ತರಿಗೆ ಕೈ ಮುಗಿಯುವಾತನೇ ಭಕ್ತ. ಈ ಮನಸ್ಸು ಐತಲ್ಲ ಪೂರ್ತಿ ತನ್ನ ಆಳ ತಿಳ್ಕೊಂಡು ತನ್ನ ಸ್ವಸ್ವರೂಪವನ್ನು ತಿಳ್ಕೊಂಡ್ಬಿಡ್ತೈತೆ. ಹೊರಗಡೆ ಹೋದ ಮನಸ್ಸು ತನ್ನ ತಿಳ್ಕೊಳ್ಳೋದಲ್ಲ, ಬರೀ ವಸ್ತುಗಳನ್ನ ತಿಳ್ಕೊಬೇಕಾಗ್ತದೆ. ಈ ಬಟ್ಟೆ ಹೆಂಗೈತಿ, ಇಲ್ಲಿ ಅಂದ್ರೆ ಅಧಿಕಾರಿ ಸಿಗತೈತಿ, ಇಲ್ಲಿ ಹೆಂಗ್ ಕೀರ್ತಿ ಬರ್ತದ ನನಗ, ಇಲ್ಲಿ ಹೆಂಗ್ ಗೌರವ ಸಿಗತೈತಿ ನನಗ, ಹಿಂಗೆಲ್ಲ ಅದೇನೈತಿ ಇದು ತಿಳ್ಕೊತ ಹೋಗೈತಿ. ಹೊರಗಡೆ ಮನಸ್ಸು ಇದು ತಿಳಿತೈತಿ. ಮನಸ್ಸು ಒಳಗಡೆ ಇಟ್ಕೊಂಡ್ವಿ ಅಂದ್ರೆ, ಮನಸ್ಸನ್ನು ಒಳಗಡೆ ಇಟ್ಕೊಂಡ್ವಿ ಅಂತಂದ್ರೆ ಅದು ಒಳಗಡೆ ಮನಸ್ಸು ಹೊರಗಡೆ ಬರಂಗ ಒಳಗಡೆ ಸುಮ್ಮನೆ ಇರಂಗಿಲ್ಲ. ಅದು ಆ ಮನಸ್ಸು ಏನಾಗತ್ತೆ ತನ್ನ ಆಳಕ್ಕೆ ಇಳಿತೈತೆ. ತನ್ನ ಆಳಕ್ಕೆ ಇಳಿದಂದ್ರೆ ತನ್ನ ಸ್ವಸ್ವರೂಪ ಅಂತ ತಿಳ್ಕೊಂಡ್ಬಿಡ್ತೈತಿ. ತನ್ನ ಸ್ವರೂಪ ತಿಳ್ಕೊಂಡ್ಬಿಡ್ತೈತಿ. ಯಾವಾಗ ತನ್ನ ಸ್ವಸ್ವರೂಪ ತಿಳ್ಕೊಂತೈತಿ, ಸ್ವಸ್ವರೂಪ ದರ್ಶನ, ತನ್ನ ದರ್ಶನ, ತನ್ನ ಸ್ವಸ್ವರೂಪ, ತನ್ನ ನಿಜವಾದಂತ ಸ್ವರೂಪ ಏನು, ನಿಜವಾದಂತ ಸ್ವರೂಪ ಏನು ಅಂತಂದ್ರೆ ತಾನು ಶಿವನ ರೂಪದಲ್ಲಿ, ನಾನು ಶಿವನ ರೂಪದಲ್ಲಿ ನನ್ನ ಮನಸ್ಸಿಗೆ ಅದಕ್ಕೆ ತಿಳಿತೈತೆ. ಆಳ ಕೇಳ್ದಂಗ ನಾನು ಶರೀರ ಅಲ್ಲ, ನಾನು ಕೈ ಅಲ್ಲ, ನಾನು ಆದಲ್ಲ, ಈದಲ್ಲ, ನಾ ಮನಸ್ಸಲ್ಲ, ನಾ ಪ್ರಾಣ ಅಲ್ಲ, ನಾ ಯಾವಾಗಂದ್ರೆ ಆ ಪರಮಾತ್ಮನ ಒಂದು ರೂಪವೇ ನಾವಿದ್ದೀನಿ, ಸ್ವರೂಪವೇ ಅಲ್ಲಿದ್ದೀನಿ ಅನ್ನುವಂಥ ಮನಸ್ಸಿನ ಆಳಕ್ಕೆ ಹೋದಾಗ ಸಹಜವಾಗಿ ಮನಸ್ಸು ಅದನ್ನು ತಿಳ್ಕೊಂಡ್ಬಿಡುತ್ತೆ, ಅರಿವಿಗೆ ಬಂದ್ಬಿಡುತ್ತೆ. ಮನಸ್ಸು ತನ್ನ ಸ್ವರೂಪವನ್ನು ಕಾಣ್ಕೊಡ್ತೈತಿ. ತನ್ನ ಸ್ವರೂಪವನ್ನು ಕಂಡಾಗ ತೃಪ್ತಿ ಆಗಿಬಿಡ್ತೈತೆ. ತನ್ನ ಸ್ವರೂಪವನ್ನು ತನ್ನ ಅರ್ಥ ಮಾಡ್ಕೊಂತ ಅಂದ್ರೆ ಮನಸ್ಸು ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ತದೆ. ಎಲ್ಲ ಜೀವಿಗಳು ಏನಾದ್ರೆ ಹೆಣ್ಣು, ಇವರು ಗಂಡು, ಇವರು ಶ್ರೀಮಂತರು, ಇವರು ಬಡವರು, ಇವರು MLA, ಇವರು MP ಅಂತ ತಿಳ್ಕೊಡೋದಿಲ್ಲ. ತನ್ನ ಸ್ವಸ್ವರೂಪವನ್ನು ಅರ್ಥ ಮಾಡ್ಕೊಂಡಂತ ಮನಸ್ಸು ಏನ್ ತಿಳಿತೈತೆ ಅಂದ್ರೆ ಇವರೆಲ್ಲರೂ ಶಿವಸ್ವರೂಪಿಗಳಂತ ತಿಳ್ಕೊಂಡ್ಬಿಡ್ತೈತೆ. ತನ್ನ ಸ್ವರೂಪ ತಿಳ್ಕೊಂಡಿರ್ತೈತೆ. ನನ್ನಲ್ಲಿ ಇವರಿಗೆ ಮನಸ್ಸೈತೆ, ಇವ್ರೊಳಗೂ ಮನಸ್ಸಿನ ಆಳದಲ್ಲಿ ಅದೇ ಪರಮಾತ್ಮ ಅದನ್ನ. ಅದಕ್ಕೆ ಇವರೆಲ್ಲರೂ ಏನಂತಂದ್ರೆ ಒಟ್ಟರು ಏನು ಜಗತ್ತಿನ ಜೀವಿಗಳೇನು ತಿಳ್ಕೊತಾರೆ, ಇವರೆಲ್ಲರೂ ಶಿವಸ್ವರೂಪಿ. ಅವಾಗ ಅವನ ಕಣ್ಣಿಗೆ ಏನ್ ಕಾಣ್ತದೆ, ಜಗತ್ತೆಲ್ಲ ನೋಡಿದ್ದೆಲ್ಲ ಶಿವಸ್ವರೂಪ. ಏನ್ ನೋಡ್ತಾರೆ, ಭಿಕ್ಷಕನನ್ನು ನೋಡಿದ್ರೆ ಶಿವಸ್ವರೂಪಿನ, ರಾಕ್ಷಸನ ನೋಡಿದ್ರೆ ಶಿವಸ್ವರೂಪಿನ, ಯಾರನ್ನು ನೋಡಿದ್ರೆ ವೈರಿ ನೋಡಿದ್ರೆ ಶಿವಸ್ವರೂಪಿನ, ಯಾರನ್ನು ನೋಡಿದ್ರೆ ಶಿವಸ್ವರೂಪ. ಇಡೀ ಜಗತ್ತೆಲ್ಲ ಅವನಿಗೆ ಏನಾಗತಿ, ಶಿವಸ್ವರೂಪ ಕಾಣ್ತತಿ. ಯಾರಿಗೆ? ತನ್ನ ಸ್ವರೂಪವನ್ನು ತಿಳ್ಕೊಂಡವನಿಗೆ, ತನ್ನ ಸ್ವರೂಪವನ್ನು ತಿಳ್ಕೊಂಡವನಿಗೆ ಶಿವಸ್ವರೂಪ ಕತಿ. ಅವಾಗ ಅವ ಮನುಷ್ಯ ಏನಕ್ಕಂದ್ರೆ ಅವನಿಗೆ ಏನು ಇರಂಗಿಲ್ಲ, ಅವನಿಗೆ ಒಂದೇ ದೃಷ್ಟಿ, ಎಲ್ಲವೂ ಶಿವಮಯ, ಎಲ್ಲವೂ ಪರಮಾತ್ಮಮಯ, ಎಲ್ಲವೂ ಬಸವಮಯ. ಇದ್ರ ಬಿಟ್ಟರೆ ಬೇರೆ ಜಗತ್ತಿನಾಗ ಏನೂ ಇಲ್ಲ, ಎಲ್ಲ ಅದಾಯಿತು ಅಷ್ಟು. ತತ್ವಂ ಅಸಿ, ಅದುವೇ ನೀ ನದಿ, ಅದನ್ನ ತಿಳ್ಕೊಳ್ಳೋದೇನೈತಿ, ತಿಳ್ಕೊಳ್ಳೋದಷ್ಟೇ. ತಿಳ್ಕೊಂಡ್ರೆ ಸಾಕು. ಅದ್ರೊಳಗೆ ಹೋಗಿ ಮುಳುಗಿತೆ ಅಂದ್ರೆ ಅದನ್ನ ಮ್ಯಾಗ ಹಚ್ಕೊಂಡು ಬಂದ್ಬಿಡ್ತದೆ. ಹಿಂಗ ಮನಸ್ಸನ್ನ ಹೊರಗಡೆ ಬಿಟ್ವಿ ಬಕಾಸುರಾಗತ್ತೆ, ಒಳಗಡೆ ಇಟ್ಕೊಂಡ್ವಿ ತನ್ನ ಸ್ವಸ್ವರೂಪ ಅರ್ಥ ಮಾಡ್ಕೊಂಡು ಅವಾಗ ಶಿವಸ್ವರೂಪಾಗಿ ಹೊರಗಡೆ ಬರ್ತೈತಿ. ತಾನು ಒಂದೇ ಶಿವಸ್ವರೂಪ ಆಗಂಗಿಲ್ಲ, ಎಲ್ಲ ನೋಡಿದವ್ರನ್ನೆಲ್ಲ ಶಿವಸ್ವರೂಪಿಗಳನ್ನಾಗೆ ಭಾವಿಸ್ಕೊಂಡ್ಬಿಡ್ತೈತಿ. ಅವ್ರ ಕನ್ನಡ ಇವ್ರು ಕೆಟ್ಟವರು, ಇವ್ರು ಒಳ್ಳೆಯವರು, ಇವರು ದುಷ್ಟರು, ಇವ್ರು ಗಂಡಿಗೆ, ಇವ್ರು ಅವನು ಏನು ಕಳ್ತನ ಮಾಡಕ್ ಬಂದವನು ಶಿವಸ್ವರೂಪಿನ ಅಂತ. 12ನೇ ಶತಮಾನ ಬಸವಣ್ಣವ್ರ ಮನೆಗೆ ಕಳ್ತನ ಮಾಡಕ್ ಬಂದಿದ್ದವ ಕಾಳ. ಏನೊಂದು ಬಸವಣ್ಣ ಈ ಕಾಳದೇನ್ರಿನ ಸಾಕ್ಷಾತ್ ನೀ ಕೂಡಲ ಸಂಗಮದಲ್ಲಿ ಪಾಂತವನ್ನ ಕಾರ್ಯ ನಮಸ್ಕಾರ ಮಾಡ್ತಾರೆ. ಯಾಕಂದ್ರೆ ಅವ್ರ ಮನಸ್ಸು ತನ್ನ ಸ್ವಸ್ವರೂಪ ತಿಳ್ಕೊಂಡ್ಬಿಟ್ಟಿತ್ತು. ಎಲ್ಲರನ್ನೂ ಶಿವಸ್ವರೂಪ ಅಂತ ತಿಳ್ಕೊಂಡು, ಕಾಳನೂ ಶಿವಸ್ವರೂಪ ಅಂತ ತಿಳ್ಕೊಂಡು, ಆಕಳ ಕರ್ಕೊಂಡು ಹೋಗಂತ ಕಾಳನೂ ಶಿವಸ್ವರೂಪ ಅಂತ ತಿಳ್ಕೊಂಡ್ಬಿಡುತ್ತೆ. ಎಲ್ಲರನ್ನೂ ಶಿವಸ್ವರೂಪ ಅಂತ ತಿಳ್ಕೊಂಡ್ಬಿಡುತ್ತೆ. ಯಾವಾಗ ತನ್ನ ಮನಸ್ಸು ತನ್ನ ಅರಿವು ತನ್ನ ಸ್ವರೂಪ ತಿಳ್ಕೊಂಡೈತಿ, ಆಟೋಮೆಟಿಕ್ ಆಗಿ ಎಲ್ಲರ ಮನಸ್ಸಿನ ಸ್ವರೂಪವನ್ನು ಅದು ಅರ್ಥ ಮಾಡ್ಕೊಂಡ್ಬಿಡ್ತೈತಿ. ಅವಾಗ ಮನುಷ್ಯ ನಡೆದಾಡುವ ಶಿವನ ತಾನೇ ಶಿವಸ್ವರೂಪ ಆಗಿದ್ದಾಗ ಜಗತ್ತೆಲ್ಲವೂ ಅವನ ದೃಷ್ಟಿಗೆ ಶಿವಸ್ವರೂಪ ಆಗಿ ಕಾಣುತ್ತೆ. ಈಗ ನಾವು ಕೆಟ್ಟವನ್ನ ತಿಳ್ಕೊಂಡ್ರಿ, ಅವ ಏನ್ ಮಾಡ್ತಾನೆ, ಎಲ್ಲ ತಾನಂತ ತಿಳ್ಕೊತಾನ, ಎಲ್ಲರನ್ನೂ ತನಗಂತ ತಿಳ್ಕೊತಾನ. ತಾನು ಕಳ್ತನ ಮಾಡ್ತಿರ್ತಾನ, ತಾನು ಸುಳ್ಳು ಹೇಳ್ತಿರ್ತಾನ,
ತಾನು ಮೋಸ ಮಾಡ್ತಿರ್ತಾನ. ಅದಕ್ಕೆ ಎದುರಿಗೆ ಬಂದವರೆಲ್ಲ ಇವ್ರು ಮೋಸಗಾರ ಅಂತ ತಿಳ್ಕೊಂಡ್ಬಿಡ್ತಾನ. ಅವ್ರು ಯಾರು ನಮ್ಮ ಬಗ್ಗೆ ಮನುಷ್ಯನ ತನ್ನಂಗನೇ ಎಲ್ಲ ಅಂತ ತಿಳ್ಕೊಂತಾನವ. ಹಂಗ ನಾನು ಶಿವಸ್ವರೂಪಿ ಹಂಗಂದ್ರ ಎಲ್ಲರೂ ಶಿವಸ್ವರೂಪಿ ಅಂತ ತಿಳ್ಕೊಂತಾನ. ಮನಸ್ಸು ಎಷ್ಟಾಗುತ್ತೆ. ತಾನು ಮೋಸಗಾರ ಜಗತ್ತಿದ್ದವರೆಲ್ಲ ಮೋಸಗಾರ ಅಂತ ತಿಳ್ಕೊಂಡ್ಬಿಡ್ತಾನ. ಎದುರುಗಡೆ ಇದ್ದವ್ರು ಯಾರನ್ನೂ ವಿಶ್ವಾಸದಿಂದ ನೋಡಂಗಿಲ್ಲ ಅವ. ಎಲ್ಲರೂ ಸಂಶಯ ದೃಷ್ಟಿಯಿಂದ ನೋಡ್ತಾನ. ಮನಸ್ಸು ಅದ್ಭುತವಾದ ಮನಸ್ಸೇ ಮಹಾತ್ಮ ಗತಿ, ಮನಸ್ಸೇ ಮಹದೇವ ಗತಿ, ಮನಸ್ಸೇ ಲಿಂಗ ಗತಿ. ಲಿಂಗವ ನಮ್ಮ ದೊಡ್ಡ ತರ ಹೇಳ್ತದೆ, ಲಿಂಗವ ಪೂಜಿಸಿ ಲಿಂಗವೇ ಆಗುವುದು. ಅದಕ್ಕಾಗಿ ಈ ಮನಸ್ಸು ಲಿಂಗ ಸ್ವರೂಪ. ಅದೇ ಪಾಸಿಟಿವ್ ಥಿಂಕಿಂಗ್. ಎಲ್ಲರನ್ನೂ ಶಿವಸ್ವರೂಪಿ, ಕಳ್ಳು ಬಂದ್ರೆ ಶಿವಸ್ವರೂಪಿ, ಸುಳ್ಳು ಬಂದ್ರೆ ಶಿವ, ಯಾರು ಬಂದ್ರೆ ಶಿವಸ್ವರೂಪಿ ಅಂತ ತಿಳ್ಕೊಳ್ಳುವಂತ ಅದ್ಭುತವಾದಂತ ಅನುಭವ ಏನೈತಲ್ಲ, ಅದ್ಭುತ ಅನುಭವ ಏನೈತಲ್ಲ, ಅದೇ ಪಾಸಿಟಿವ್ ಥಿಂಕಿಂಗ್. ಅವರು ಜಗತ್ತನ್ನು ಉದ್ಧಾರ ಮಾಡ್ತಾರೆ, ಅವರು ಜಗತ್ತಿಗೆ ಕಲ್ಯಾಣ ಮಾಡ್ತಾರೆ. ನೆಗೆಟಿವ್ ಥಿಂಕಿಂಗ್ ಇದ್ದವರು ಕಲ್ಯಾಣ ಮಾಡಲ್ಲ, ತಮ್ಮ ಕಲ್ಯಾಣ ಮಾಡ್ತಾರೆ. ತಾವು ಉದ್ಧಾರ ಆದ್ರೆ ಸಾಕು, ಜಗತ್ತಿನ ಹಾಳಾಗೋಲ್ಲ. ನಾವು ಉದ್ಧಾರ ಆದ್ರೆ ಸಾಕು ಅನ್ನೋದು ನೆಗೆಟಿವ್ ಥಿಂಕಿಂಗ್ ಇರುತ್ತೆ. ಅವಾಗ ಜಗತ್ತಿಗೆ ಕಲ್ಯಾಣ ಆಗಲಿ, ಜಗತ್ತು ಉದ್ಧಾರ ಆಗಲಿ, ಬಡಬಗ್ಗರು ಉದ್ಧಾರ ಆಗಲಿ, ಭಕ್ತರೆಲ್ಲರಿಗೆ ಕಲ್ಯಾಣ ಆಗಲಿ ಅಂತ ಬಯಸೋದೇನಿದೆಯಲ್ಲ ಅದು ಪಾಸಿಟಿವ್ ಥಿಂಕಿಂಗ್. ಅದಕ್ಕಾಗಿ ಈ ಒಂದು ಅವಸ್ಥೆ ಬರಲಿ ಅಂತಂದು, ಈ ಅವಸ್ಥೆ ಬರುವುದಕ್ಕಾಗಿ ಬಸವಣ್ಣ ಏನ್ ಕೊಟ್ಟಾರಂದ್ರೆ ಇಷ್ಟಲಿಂಗ ಕೊಟ್ಟಾರ. ಮನುಷ್ಯನಿಗೆ ಅವಸ್ಥೆ ಬರಲಿ ಅಂತ ಬಸವಣ್ಣ ಏನ್ ಕೊಟ್ಟಾರಂದ್ರೆ ಇಷ್ಟಲಿಂಗ ಕೊಟ್ಟಾರ. ಈ ಇಷ್ಟಲಿಂಗವನ್ನು ಹಿಡ್ಕೊಂಡು ದೃಷ್ಟಿಯೋಗ ಮಾಡ್ಕೊಂತ ಹೋದ್ರೆ ಹೊರಗಡೆ ಅಡ್ಡಾಡುವಂತ ಮನಸ್ಸು ಒಳಗಡೆ ಬಂದ್ಬಿಡುತ್ತೆ. ಹೊರಗಡೆ ಅಡ್ಡಾಡುವಂತ ಮನಸ್ಸು ಅದು ಸಹಜವಾಗಿನೇ, ನಾವು ಯಾವ ಪ್ರಯತ್ನ ಮಾಡೋದು ಬೇಕಾಗಿಲ್ಲ. ಆದ್ರೆ ದಿನಾ ಒಂದು 15 ನಿಮಿಷ ಲಿಂಗ ದೃಷ್ಟಿಯೋಗ ಮಾಡ್ಬೇಕು ಅಷ್ಟೇ. ನಾವೇನು ಮನಸ್ಸು ಹೊರಗಡೆ ಕಳಿಸಬಾರ್ದು ಅಂತ ಬಿಗಿ ಹಿಡ್ಕೊಳಕ್ ಬರಂಗಿಲ್ಲ. ಅದಕ್ಕೆ ಹಗ್ಗ ಕಟ್ಟಿ ನಿಲ್ಸಕೈತೆ. ಮನೆಗೆ ನಾಯಿ ಕಟ್ಟಿ ನಿಲ್ಲಿಸ್ತೇವೆ, ಆಕಳಿದ್ರೆ ಆಕ ಕಟ್ಟಿ ನಿಲ್ಲಿಸ್ತೇವೆ ಒಳಗ. ಆದ್ರೆ ಈ ಮನಸ್ಸನ್ನು ಕಟ್ಟಿ ನಿಲ್ಸಕೈತೆ, ಕಟ್ಟಿ ನಿಲ್ಸಕ್ ಆಗಂಗಿಲ್ಲ. ನಾವು ಕಟ್ಟಿದ್ರೆ ನಿಲ್ಲಂಗಿಲ್ಲ, ಅದು ಹರ್ಕೊಂಡು ಹೋಗ್ಬಿಡ್ತೈತೆ. ಅದು ನಮ್ಮ ಕೈಯಾಗನೇ ಇರಂಗಿಲ್ಲ. ಅದು ಮನಸ್ಸು ನಾವ್ ಇಲ್ಲೇ ಕುಂದಿರ್ತೀವಿ, ಎಲ್ಲೋ ಹೋಗ್ಬಿಡ್ತೈತೆ. ಅದು ನೀ ಮನಸ್ಸು ಹೋಗ್ಬೇಡ ಅಂತ ಕೇಳ್ತೈತೆ, ಅದು ಹೋಗ್ಬಿಡ್ತೈತೆ. ಅದು ಅದಕ್ಕಾಗಿ ಅದು ಮನಸ್ಸು ನಮ್ಮ ಕೈಯಾಗಿ ನಿಲ್ಲಂಗಿಲ್ಲ. ಅದಕ್ಕಾಗಿ ಈ ಮನಸ್ಸು ಒಳಗೆ ಇರಲಿ, ಹೊರಗಡೆ ಹೋಗದಂಗಿರಲಿ, ಒಳಗಡೆ ಇರಲಿ ಅನ್ನೋ ಕಾರಣಕ್ಕಾಗಿ ಈ ಮನಸ್ಸನ್ನ ಒಳಗಡೆ ಇಟ್ಕೊಳ್ಳೋಕೆ ಸಹಜ ತಾನೇ ಇರ್ಬೇಕಾದ ಮನಸ್ಸು. ನಾನಾಗಿ ಹಿಡಿತಂದು ಕಟ್ಟಿದ್ರೆ ಇಲ್ಲ, ತಾನಾಗಲೇ ಮನಸ್ಸು ಒಳಗಡೆ ಬಂದಿರಲಿ ಅಂತ ತಿಳ್ಕೊಂಡು ಹೇಳಿ ಬಸವಣ್ಣ ಏನ್ ಕೊಟ್ಟಾರ? ಲಿಂಗ ಕೊಟ್ಟಾರ. ಆ ಲಿಂಗವನ್ನ ನೀವೆಲ್ಲರೂ 15 ನಿಮಿಷ ಇದೇನು ಎಲ್ಲರಿಗೆ ಐತಿ. ಮನೆ ಕಾವ್ಯ ಅವರು ಸ್ವಾಮಿ ಎಲ್ಲರಿಗೆ ಐತಿ. ಅದಕ್ಕಾಗಿ 15 ನಿಮಿಷ, 15 ದಿನಕ್ಕೆ 15 ನಿಮಿಷ ಟೈಮ್ ಹಚ್ಚಿ ಸುಮ್ಮನೆ ಲಿಂಗ ನೋಡಿ. ಏನು ನೋಡ್ಬೇಕಲ್ಲ, 3 ತಾಸು ಕಡೆ ಟಿವಿ ನೋಡ್ತೇವೆ, 3 ತಾಸು ಕಡೆ ಮೊಬೈಲ್ ನೋಡ್ತೇವೆ. ಅದನ್ನ ನೋಡಿದ್ರೆ ಕಣ್ಣು ಕೆಡ್ತಾವ. ಬರೀ 15 ನಿಮಿಷ ಲಿಂಗ ನೋಡ್ರಿ. 15 ನಿಮಿಷ ಕೆಟ್ಟ ಕಣ್ಣೆಲ್ಲ ಸುದ್ದಾಕಾವು. ನಂಬರ್ ಹೆಚ್ಚುತ್ತ ನಂಬರ್ ಕಡಿಮೆ ಹಾಕೊಂತ ಬರ್ತೈತಿ. 15 ನಿಮಿಷ ಲಿಂಗ ನೋಡ್ರಿ. 15 ನಿಮಿಷ ಲಿಂಗ ನೋಡೋದು ಯಾರ ಸಲುವಾಗಿದ್ದು? ನಮ್ಮ ಸಲುವಾಗಿ, ನಮ್ಮ ವಿಕಾಸ. ಉಳಿದದ್ದೆಲ್ಲ ಮಂದಿ ಸಲುವಾಗಿ ಐತಿ. ನೀವು ಚಲೋ ಸೀರೆ ಹುಡುಗ ಬರ್ತೀರಿ, ಅವಾಗ ಮನೆಯಿಂದ ಬರ್ಬೇಕಾದ್ರೆ ಯಾರ ಸಲುವಾಗಿ ಹುಡುಗ ಬರ್ತೀರಿ? ಯಾರ ಸಲುವಾಗಿ? ನಿಮ್ ಸಲುವಾಗಿ. ಮನೆಯಾಗಿದ್ದ ಇದನ್ನ ಹುಡುಗಬೇಕಾಗಿದ್ದ ನಿಮ್ ಸಲುವಾಗಿ. ಅಂದ್ರೆ ಮನೆಯಾಗಿದ್ದ ನಿಮ್ ಸಲುವಾಗಿ, ಮನೆಯಾಗಿದ್ದ ಇದನ್ನ 12 ತಾಸು ಇದನ್ನ ಹುಡುಗಬೇಕಾಗಿತ್ತು, 24 ತಾಸು ಮಾಡ್ತೇವೆ. ಹೊರಗೆ ಬರೋಬ್ಬರ ಚಲೋ ರೇಷ್ಮೆ ಸೀರೆ ಹುಡುಗ ಬರ್ತೀರಿ. ಯಾರ ಸಲುವಾಗಿ? ಅದು ಮಂದಿ ಸಲುವಾಗಿ ಐತ್ರಿ. ಮನೆಗೆ ಹೋದ್ರಲ್ಲ ನಮ್ದು ಆರ್ಡಿನರಿ ಸೀರೆ ಹುಡುಕೊಂಡಿದ್ದೇವೆ. ಯಾರು ಮನೆಗೆ ಬರ್ತಾರ ಅಂದ್ರೆ ಹೊಸ ಎಲ್ಲ ಮಂದಿ ಸಲುವಾಗಿ ಐತಿದೆ. ಎಲ್ಲ ಚಲೋ ಕಪ್ಪಸಿ ತಂದು ಇಟ್ಟಿರ್ತೀರಿ ಮನೆಯಾಗ, ದೊಡ್ಡ ಶೋಕೇಸ್ ಮಾಡಿ ಒಮ್ಮೆ ಬಿಡ್ತೀರ. ಯಾರ ಸಲುವಾಗಿ ತಂದು ಇಟ್ಟಿರ್ತೀರ? ಅದನ್ನ ಮಂದಿ ಸಲುವಾಗಿ. ದೊಡ್ಡ ಡೆಸ್ಕ್, ದೊಡ್ಡ ಟಿವಿ, ದೊಡ್ಡ ಸೋಫಾ ಎಲ್ಲ ಮಂದಿ ಸಲುವಾಗಿ ಅಷ್ಟು. ನಮ್ಮ ಸಲುವಾಗಿ ಏನೈತಿ ಹೇಳ್ರಿ? ನಮ್ಮ ಸಲುವಾಗಿ ಇರೋದು ಒಂದೇ. ಅದನ್ನ ಸೋಫಾ ತಂದಿಟ್ರ, ಮೊಬೈಲ್ ತಂದಿಟ್ರ, ದೊಡ್ಡ ಟಿವಿ ತಂದಿಟ್ರ ನಮ್ದು ವ್ಯಕ್ತಿತ್ವ ವಿಕಾಸ ಅಂತ ತಿಳ್ಕೊಂಡ್ರೆ ಇಲ್ಲ. ಮಂದಿ ಏನಾರ ಅಂದಿಗಿಂತಾರ, ಇವ್ರ ಮನೆಗೆ ನಿನ್ನೆ ಎಲ್ಲಿ ನೋಡೋದು, ಹೆಣ್ಣು ನೋಡೋರು, ಕಣ್ಣು ನೋಡೋರು ಅಂತೀರ. ಅವರು ಹೆಣ್ಣು ಕೊಡೋರು, ಗಂಡು ಕೊಡೋರು, ಅವರು ಹೊರಗಿಂದ ನೋಡ್ತಿರ್ತಾರ. ಅವರು ಇವ್ರ ಮನೆ ಎಷ್ಟು ಮಾಡ್ತೈತಿ, ಇವ್ರ ಮನೆ ಟಿವಿ ಅಂತ, ಇವ್ರ ಮನೆ ಕಾರ ಇಲ್ಲ, ಇವ್ರ ಮನೆ ರೇಷ್ಮೆ ಸೀರೆ, ಇವ್ರ ಮನೆ ಬಂಗಾರ, ಅದನ್ನ ನೋಡ್ತಾವ. ಅದನ್ನ ನೋಡ್ತಾವ ತಿಳ್ಕೊಂಡು ಹೇಳಿ ನಾವು ಹೊರಗಿನ ತಂದಿಟ್ಬಿಡುದು. ಎಲ್ಲ ಮಂದಿ ಸಲುವಾಗಿ ಇದೆಲ್ಲ ಮಂದಿ ಸಲುವಾಗಿ.
ಇದರಿಂದ ಯಾವುದು ನಮ್ಮ ವ್ಯಕ್ತಿತ್ವ ಬೇಕು ಸಾಕಾಗಿಲ್ಲ. ನಾವೇನು 15 ನಿಮಿಷ ಲಿಂಗ ನೋಡ್ತೇವೆ ನೋಡ್ರಿ, ಇಷ್ಟೆಲ್ಲ ಇದ್ರೆ ಮನಸ್ಸಿನ ತಾಪ ಕಡಿಮೆ ಇರುತ್ತೆ. ನಾವು 10 ಲಕ್ಷ ರೂಪಾಯಿ ಕಾರ್ ಪಡಿಬೇಕು, 25 ನಾವು ಬಡ್ಡು ನಾವು ಒಂದು ಹಂತದ ಯಾವಾಗ ಕಾರ್ತೇವೆ ಅಂತ ಅವನಂತ ಮನೆಗೆ ಯಾವಾಗ ಕಡಿಸೇವೆ ಅನ್ನಿಸ್ತದೆ. ಅದು ತಾಪ ಚಾಲ ಆಗ್ಬಿಡ್ತದೆ. ಅದು ಅದಕ್ಕೆ ಈ ತಾಪಕ್ಕೆ ಕೊನೆ ಏನಿರುತ್ತೆ, ಈ ತಾಪಕ್ಕೆ ಎಂತ ಕೊನೆ ಏನಿರುತ್ತೆ? ಇದು ನೋಡಿದನ್ನ ಇದು ನೋಡಿದನ್ನ ಇದು ನೋಡಿದನ್ನ ಹಂಗ ಇವತ್ತು ದಿಲ್ಲಿ ನೋಡಿದನ್ನ ನಾಳೆ ಅಮೆರಿಕ ನೋಡ್ಬೇಕು ಅನಿಸ್ತದೆ, ಇವತ್ತು ಬೆಂಗಳೂರು ನೋಡಿದನ್ನ ನಾಳೆ ಇನ್ನೊಂದು ನೋಡ್ಬೇಕು ಅನಿಸ್ತದೆ. ಹಂಗ ಹೋಗುದ ತಾಪ ಕಡಿಮೆ ಆಗಿಲ್ಲ. ಅದಕ್ಕಾಗಿ ಈ ಮನಸ್ಸಿನ ತಾಪ ಕಡಿಮೆ ಮಾಡ್ಕೊಳಕ ಮನಸ್ಸು ಹೊರಗಡೆ ಅಡ್ಡಿದ್ರೆ ತಾಪ ಹೆಚ್ಚಿಗೆ ಆಯ್ತದೆ, ಒಳಗಡೆ ಅಡ್ಡಿದ್ರೆ ತಾಪ ಶಾಂತ ಆಗ್ಬಿಡ್ತದೆ. ಒಳಗಡೆ ಹಿಡಿತಂದ್ರೆ ಅಲ್ಲಿ ಕುಂತಲ ಜಗತ್ತು ನೋಡ್ತದೆ. ಅಷ್ಟು ಶಕ್ತಿ ಐತಿ ಮನಸ್ಸಿಗೆ, ಕುಂತಲ ಜಗತ್ತು ನೋಡ್ತೈತೆ ಅಲ್ಲ. ಮತ್ತೇನ್ ನೋಡ್ಬೇಕಂತ ಅನಸಂಗಿಲ್ಲ. ನಾವು ಲಿಂಗವನ್ನು ನೋಡಿದಂತ ಮನುಷ್ಯನಿಗೆ ಇನ್ನೊಂದು ನೋಡ್ಬೇಕಂತ ಅನಸಂಗಿಲ್ಲ. ಜಗತ್ತಿನ ಅತ್ಯಂತ ಸುಂದರವಾದಂತ ವಸ್ತು ಯಾವುದು? ಇಷ್ಟಲಿಂಗ. ಅದು ನೋಡ್ಕೊಂತ ಹೋದವನಿಗೆ ಇಷ್ಟಲಿಂಗನೇ ಸುಂದರವಾದಂತ ವಸ್ತು. ಇದಕ್ಕಿಂತಲೂ ಸುಂದರವಾದಂತ ಜಗತ್ತಿನಲ್ಲಿ ಇನ್ನೊಂದಿಲ್ಲ ಇಲ್ಲ. ಬಳ್ಳ ಲಿಂಗನ ನೋಡ್ಬೇಕು ಅನಿಸ್ತದೆ. ಯಾಕಂದ್ರೆ ಅದರಿಂದ ಸುಂದರವಾದಂತ ವಸ್ತು ಇನ್ನೊಂದಿಲ್ಲ. ಅದಕ್ಕಾಗಿ ಅದು ನಮ್ಮ ಮನಸ್ಸಿನ ಆಳಕ್ಕೆ ಹಿಡಿತದ. ತನ್ನ ನಿಜ ಸ್ವರೂಪ ತಿಳ್ಕೊಂತತಿ. ತಮ್ಮ ಹಿಡಿತಂದ್ರೆ ಜಗತ್ತನ್ನೆಲ್ಲ ಶಿವಸ್ವರೂಪ ತಿಳ್ಕೊಂತತಿ. ಮನಸ್ಸು ಶಾಂತ ಆಗ್ಬಿಡ್ತತಿ. ಶಿವ ಅಂದ್ರೆ ಪರಿಪೂರ್ಣ. ಅದಕ್ಕಿಂತಲೂ ಮುಂದೆ ಇಲ್ಲ. ಇಲ್ಲಿಂದ ಮುಂದೆ ಶಬ್ದವಿಲ್ಲ, ಮುಗಿತಲ್ಲಿ. ಅವಾಗ ಮನುಷ್ಯ ಶಿವಸ್ವರೂಪ ಯಾಕಾನೆ? ಅದಕ್ಕೆಲ್ಲ ಏನ್ ಕಾರಣ ಹೇಳ್ರಿ? ಅದಕ್ಕೆಲ್ಲ ಇಷ್ಟಲಿಂಗವೇ ಕಾರಣ. ಅದಕ್ಕಾಗಿ ಒಂದು 10 ನಿಮಿಷ 15 ನಿಮಿಷ ಸುಮ್ಮನೆ ಲಿಂಗ ನೋಡ್ರಿ. ಒಂದು 4 ವರ್ಷದೊಳಗೆ ಎಲ್ಲ ಶಿವಸ್ವರೂಪ ಯಾಕೆ? ಮತ್ತೇನು ಮನೆ ಬಿಟ್ಟು ಮಕ್ಕಳು ತಿಳ್ಕೊಂಡ್ರಿ? ಹೆಂಡತಿ ಮಕ್ಕಳು ಬಿಟ್ಟು ಅಡಿಗೆ ಸೇರ್ತಾರ? ಇಲ್ಲ ಇಲ್ಲ, ಹಂಗಿಲ್ಲ. ಮತ್ತ ಮನ್ಯಾಗನೇ ಇರ್ತೀರಿ. ಗಂಡಿದ್ರೆ ಹೆಂಡತಿನ ಪ್ರೀತಿ ಮಾಡ್ತಾನ, ಹೆಂಡತಿದ್ರೆ ಗಂಡನ ಪ್ರೀತಿ ಮಾಡ್ತಾಳ. ಇಬ್ರು ಕೂಡ ಮಕ್ಕಳ ಪ್ರೀತಿ ಮಾಡ್ತಾರ. ಮಕ್ಕಳ ಲಿಂಗ ನೋಡೋದ ತಂದೆ ತಾಯಿ ಪ್ರೀತಿ ಮಾಡ್ತಾರ. ಪ್ರೀತಿ ಹೆಚ್ಚಿಗೆ ಆಗತ್ತೆ, ಕರುಣೆ ಜಾಸ್ತಿ ಆಗತಿ, ಕರ್ತವ್ಯ ಪ್ರಜ್ಞೆ ಜಾಸ್ತಿ ಬರ್ತತಿ, ಅರಿವಿನ ಪ್ರಜ್ಞೆ ಜಾಸ್ತಿ ಬರ್ತತಿ, ಜವಾಬ್ದಾರಿಯನ್ನ ನಿರ್ವಹಿಸ್ತಾರೆ. ಎಂತ ಅದ್ಭುತವಾದ ಸಂಸಾರ ನಡೀತೈತಿ. ಕರ್ತವ್ಯ ಪ್ರಜ್ಞೆ ಜಾಸ್ತಿ ಆಗತ್ತೆ, ಅದಕ್ಕ ಅರಿವು ಬರ್ತತಿ. ಮತ್ತೆ ಲಿಂಗ ನೋಡಿ ಮನೆ ಬಿಟ್ಟು ಮಕ್ಕಳ ತಿಳ್ಕೊಂಡ್ರಿ ಹಂಗಿಲ್ಲ, ತಪ್ಪೈತದೆ. ಅದಕ್ಕ ಕರ್ತವ್ಯ ಪ್ರಜ್ಞೆ ಜಾಸ್ತಿ ಆಗತ್ತೆ. ಅದಕ್ಕಾಗಿ ದಯವಿಟ್ಟು ನೀವು 15 ನಿಮಿಷ ನಿತ್ಯದಲ್ಲಿ ಲಿಂಗ ಯೋಗ ನೋಡ್ರಿ. ಲಿಂಗ ನೋಡ್ರಿ. ಎಲ್ಲರೂ ಹೋಗಿ ಅಲ್ಲಿ ಹೋಗಿ ಕಾಶಿಗೆ ಹೋಗಿ, ಊರಿಗೆ ಹೋಗಿ, ದಿಲ್ಲಿಗೆ ಮುಂಬೈಗೆ ಹೋಗಿ, ಅದು ಮೈಲಿಗೆ ಅಂತ ಇಲ್ಲ ಗುಡ್ನೆ ಅಂತ ಹೇಳ್ಬಿಡ್ತಾರೆ. ನೀವು ಬೇಕಾದ್ರೆ ಚಂದ್ರಲೋಕ ಹೋಗ್ರಿ, ನೀವು ಅಲ್ಲಿ ಹೋದ್ರು ಲಿಂಗ ಕಟ್ಕೊಂಡು ಹೋಗ್ರಿ, ಅಲ್ಲಿ ಹೋದ್ರು ಲಿಂಗ ಯೋಗ ಮಾಡಿ. ನೀವು ಎಲ್ಲಿ ಕೂತ್ಕೊಂಡು ಲಿಂಗ ಯೋಗ ಮಾಡ್ತೀರಿ ಅದು ಜಗ ಪವಿತ್ರ ಆಗತ್ತೆ. 5 ಸ್ಟಾರ್ ಹೋಟೆಲ್ ಕುಂತು ನೀವು ಲಿಂಗ ಯೋಗ ಮಾಡಿದ್ರೆ 5 ಸ್ಟಾರ್ ಹೋಟೆಲ್ ಪವಿತ್ರ ಆಗತ್ತೆ. ಸ್ಮಶಾನದ ಕುಂತು ಲಿಂಗ ಯೋಗ ಮಾಡ್ರಿ, ಅದು ಸ್ಮಶಾನದಲ್ಲಿ ಲಿಂಗ ಯೋಗ ಮಾಡಿ ಅದು ಪವಿತ್ರ ಆಗತ್ತೆ. ಲಿಂಗಕ್ಕ ಮೈಲಿಗೆ ಇಲ್ಲ, ಲಿಂಗಕ್ಕ ಮಡಿ ಇಲ್ಲ. ಮಡಿ ಮೈಲಿಗೆ ಇದ್ರೆ ಪವಿತ್ರ ಮಾಡೋದೇ ಲಿಂಗ. ಅದಕ್ಕಾಗಿ ಯಾವತ್ತೂ ಲಿಂಗವನ್ನು ಅಂಗದ ಮೇಲೆ ಕಲಿಸ್ಕೊಂಡು ನೀವು ಬೇಕಾದಲ್ಲಿ ಜಗತ್ತೆಲ್ಲ ಸುತ್ತ ಬರ್ರಿ. ನಾವು ಲಿಂಗ ಯೋಗ ಮಾಡಿದ್ರೆ ನಮ್ಮ ಮನಸ್ಸು ನಮ್ಮ ಜೊತೆಗೆ ಇರ್ತದೆ, ಹಪಾಪಿಯಾಗಿದೆ, ಅದಕ್ಕೆ ತೃಪ್ತಿದಾಯಕವಾಗಿರುತ್ತೆ. ಅದಕ್ಕಾಗಿ ಅಂತ ಅದ್ಭುತವಾದಂತ ಮಹಾಯೋಗ, ಮನುಷ್ಯನನ್ನೇ ದೇವರನ್ನಾಗಿ ಮಾಡುವಂತ ಮಹಾಯೋಗ ಅಂದ್ರೆ ಅದು ಇಷ್ಟಲಿಂಗ ಯೋಗ. ಅದಕ್ಕೆ ಇವತ್ತ ನಮ್ಮ ಗುರುಸಿದ್ಧ ಪಟ್ಟದಾರಿ ಮಹಾಸ್ವಾಮೀಜಿಯವರು ಅನುಭಾವಿಗಳು ಅವರು 21 ದಿನಗಳವರೆಗೆ ಮನಸ್ಸನ್ನ ಹೆಂಗ ಒಳಗಿಟ್ಕೋಬೇಕು, ಆ ಒಳಗಿದ್ದಂತ ಮನಸ್ಸು ಹೊರಗೆ ಬರ್ಲಾರ್ದಂಗ, ಒಳಗಿದ್ದಂತ ಮನಸ್ಸು ತಾನು ಆಳಕ್ಕೆ ಇಳಿಯುವಂಗ ಈ ಒಂದು ಯೋಗಾಭ್ಯಾಸವನ್ನ, ಲಿಂಗ ಯೋಗಾಭ್ಯಾಸವನ್ನ ಅವರು 21 ದಿನಗಳವರೆಗೆ ನಮಗ ಅವರು ಮಾಡಿದ್ದಾರೆ. ಅಂದ್ರೆ ಅಂತರಂಗದ ವಿಕಾಸಕ್ಕಾಗಿ, ಅರಿವಿನ ವಿಕಾಸಕ್ಕಾಗಿ ಮನಸ್ಸು ಯಾವಾಗಲೂ ಆಳಕ್ಕೆ ಇಳಿಬೇಕು. ಅದಕ್ಕೆ ನಾವು ಯೋಗಾಭ್ಯಾಸವನ್ನ ಲಿಂಗ ಯೋಗ, ಇಷ್ಟಲಿಂಗ ಯೋಗವಾದ ಅಭ್ಯಾಸವನ್ನ ಮಾಡಿ ಮನಸ್ಸನ್ನ ವಿಕಾಸ ಮಾಡಿಕೊಂಡಾಗ ಇದು ಪ್ರತಿಯೊಬ್ಬರಿಗೂ ಬೇಕು. ಅದಕ್ಕಾಗಿ ನಾವು ಹೊರಗಡೆ ಇದ್ರೆ ಸಹಿತ, ಹೊರಗಡೆ ಕೆಲಸ ಮಾಡಿ ಸಹಿತ ಮನಸ್ಸು ನಮ್ಮ ಒಳಗೆ ಇರಬೇಕು. ಇಂಥ ಒಂದು ಅಭ್ಯಾಸವನ್ನು ನಾವು ಮಾಡ್ಕೋಬೇಕು. ಅದು ಲಿಂಗ ಯೋಗದಿಂದ ಸಾಧ್ಯತೆ. ಅದಕ್ಕಂತ ಅನುಭವವನ್ನ ಅಪ್ಪಗಳು ಪಡ್ಕೊಂಡಾಗ 21 ದಿನ ಒಳಗಡೆ ಏನ್ ಮಾಡ್ಯಾರ? ಲಿಂಗ ಯೋಗ ಮಾಡ್ಯಾರ. ಮತ್ತೇನಿಲ್ಲ, ಲಿಂಗ ಯೋಗ ಮಾಡ್ಯಾರ. ಅದನ್ನ ನೋಡಿ ಏನಿಲ್ಲ ನಮ್ಮ ಶರಣರಾದಂತ ಪರಮ ಶರಣರು, ನಮ್ಮ ಬೆಳಗಾವಿ ಶರಣರು ಟ್ರೈನ್ ಮಾಡಿಸಿದ್ದಾರೆ. ಅವರಿಗೆ ಶರಣ ಅದಕ್ಕೆ 21 ದಿನಗಳವರೆಗೆ
ಅವರು ಲಿಂಗಾನುಷ್ಠಾನ ಮಾಡಿ ಲಿಂಗ ಸ್ವರೂಪಿಗಳಾಗಿ ಹೊರಗಡೆ ಬಂದಿದ್ದಾರೆ. ಅದಕ್ಕೆ ಅವರು ಲಿಂಗಾನುಭವವನ್ನ ತಮಗೆಲ್ಲ ಎಡೆ ಮಾಡ್ತಾರೆ. ಅದಕ್ಕೆ ಆ ಲಿಂಗಾನುಭವವನ್ನ ಅವರು ತಾವೇನು ಅಂತರಂಗದಲ್ಲಿ ಇದ್ಕೊಂಡು ಲಿಂಗಾನುಭವವನ್ನು ಪಡ್ಕೊಂಡು ಬಂದಾಗ ಆ ಲಿಂಗಾನುಭವವನ್ನ ತಮಗ ಪ್ರಸಾದ ರೂಪದಲ್ಲಿ ಅದನ್ನ ಎಡೆ ಮಾಡ್ತಾರ. ಅದನ್ನ ನಾವು ಭಕ್ತಿಯಿಂದ ಬಹಳ ಭಕ್ತಿಯಿಂದ ಲಿಂಗಾನುಭವ ಪ್ರಸಾದವನ್ನು ಸ್ವೀಕಾರ ಮಾಡಿ ಆ ಲಿಂಗಾನುಭವ ಪ್ರಸಾದವನ್ನು ಸ್ವೀಕಾರ ಮಾಡಿ ಲಿಂಗಾನಂದದಲ್ಲಿ ತಾವೆಲ್ಲ ಇರಿ. ಮತ್ತೆ ಇದು ಇವತ್ತ ಕೊನೆ ಅಂತ ತಿಳ್ಕೊಬೇಡ್ರಿ. ನೀವು ಪ್ರತಿ ಯಾವತ್ತೂ ಅವ್ರ ಜೊತೆ ಬರ್ರಿ, ಅವ್ರು ಇದ್ದಾಗ ಬರ್ರಿ, ಯಾವತ್ತೂ ಬಂದು ಅವರಿಂದ ಲಿಂಗಾನಂದವನ್ನ ಲಿಂಗಾನುಭವವನ್ನು ನೀವು ಕೇಳಿ. ಮತ್ತೆ ನಮ್ಮ ಪರಮ ಪೂಜ್ಯ ಬಸವರಾಜ ಪಟ್ಟದಾರ ಮಹಾಸ್ವಾಮೀಜಿಯವರು ನಾವು ಗುರುವಿನ ಸ್ಥಿತಿ ಪರಿಪೂರ್ಣ ಸ್ಥಿತಿಯಲ್ಲಿ ಎಲ್ಲಿ ಕಾಣಬೇಕಂದ್ರೆ ಪರಮ ಪೂಜ್ಯ ಬಸವರಾಜ ಪಟ್ಟದಾರ ಮಹಾಸ್ವಾಮೀಜಿಯವರ ಅಂತರಂಗದಲ್ಲಿ ನಾವು ಪರಿಪೂರ್ಣ ಸ್ಥಿತಿಯನ್ನು ನಾವು ಕಾಣಬೇಕಾಗುತ್ತೆ. ಯಾಕಂದ್ರೆ ಅಹಂಕಾರ ಇದ್ದ ವ್ಯಕ್ತಿ ಪರಿಪೂರ್ಣ ಅಲ್ಲ, ನಿರಹಂಕಾರ ಇದ್ದಂತ ವ್ಯಕ್ತಿಯೇ ಪರಿಪೂರ್ಣ ವ್ಯಕ್ತಿ. ನಿರಹಂಕಾರ ಇದ್ದಂತ ಅದಕ್ಕೆ ಆತ್ಮಹತ್ಯೆ ಅಂತ ಹೇಳ್ತಾರೆ, ಮನದಲ್ಲಿ ಅಹಂಕಾರ ತೊರೆದವರ ಎನಗಮ್ಮೆ ತೋರ ಚೆನ್ನ ಮಲ್ಲಿಕಾರ್ಜುನ. ಮನದಲ್ಲಿ ಮನದ ಅಹಂಕಾರ, ನಾವು ಕೈ ಮುಗಿತೀವಿ, ಕೈ ಮುಗಿದ್ರೆ ನಿರಹಂಕಾರ ಅಂತ ತಿಳ್ಕೋಬಾರ್ದು. ಅಹಂಕಾರ ಎಲ್ಲಿರ್ತದೆ ಅಂದ್ರೆ ಅದು ಮನಸ್ಸಿನಾಗಿರ್ತೈತಿ, ನಾ ದೊಡ್ಡವ ಅಂತ ಅಹಂಕಾರ ಮನಸ್ಸಿನಾಗಿರ್ತದೆ. ಈ ಮನಸ್ಸಿನಲ್ಲಿರ್ತಕ್ಕಂಥ ಅಹಂಕಾರವನ್ನು ತೊರೆದವರ ಮುಖವ ತೋರ ಚೆನ್ನ ಮಲ್ಲಿಕಾರ್ಜುನ. ಅದಕ್ಕೆ ನಾವು ಯಾರ ಮುಖ ತೋರಿಸ್ಬೇಕಂತಂದ್ರೆ ಪರಮ ಪೂಜ್ಯ ಬಸವರಾಜ ಪಟ್ಟದಾರ ಮಹಾಸ್ವಾಮೀಜಿಯವರ ದರ್ಶನ ಮಾಡಿಸ್ಬೇಕು. ಅವ್ರಿಗೆ 82-83 ವರ್ಷ. ಅವರ ಅನುಭವ, ಅವರ ಕಾಯಕ ನಿಷ್ಠೆ, ಶಿವಾನುಸಂಧಾನ ಅದು ಮೇರು ಪರ್ವತ, ಅದ್ಭುತವಾದಂಥ ವ್ಯಕ್ತಿತ್ವ. ಆದರೆ ಇವತ್ತು ಆ ಒಂದು ಎಲ್ಲವನ್ನ ಸಾಮಾಜಿಕವಾದ ಧಾರ್ಮಿಕವಾದಂತ ಮತ್ತು ಎಲ್ಲ ಮಠದ ಓಷ್ಟು ಅಧಿಕಾರವನ್ನ ನಾವು ಪೂಜ್ಯರಿಗೆ ದಯಪಾಲಿಸಿವೆ ಅಂದಮೇಲೆ ನಾನು ಖಾಲಿಯಾದೆ. ನಾನೇನದೆ ಖಾಲಿಯಾದೆ, ಏನೂ ಇಲ್ಲ. ಖಾಲಿ ಅಂದ್ಮೇಲೆ ನಾನು ಇಲ್ಲ ನೀನೆಲ್ಲ ಖಾಲಿ. ಅವಾಗ ಅಲ್ಲಿ ಪೂರ್ಣ ನಿರಹಂಕಾರತ್ವ ಬರ್ತೈತಿ. ಆ ಪೂರ್ಣ ನಿರಹಂಕಾರ ತತ್ವವನ್ನ ನಾವೆಲ್ಲಿ ಕಾಣ್ತೇವೆ ಅಂದ್ರೆ ಬಸವರಾಜ ಪಟ್ಟದಾರ ಮಹಾಸ್ವಾಮೀಜಿಯವರ ಅಂತರಂಗದಲ್ಲಿ ಅವರ ಕ್ರಿಯೆಯಲ್ಲಿ ನಾವು ನೋಡ್ಕೊಳ್ತೇವೆ. ಅದಕ್ಕಾಗಿ ನಮ್ಮ ಅನುಭಾವಿಗಳು ಜ್ಞಾನಿಗಳು ಇವತ್ತ ನಮಗಿದ್ದದ್ದು ನಮಗೆಲ್ಲರಿಗೂ ತತ್ವದರ್ಶನ ಇದು. ಅವರ ಕ್ರಿಯೆ ಒಂದು ತತ್ವದರ್ಶನ, ಆ ತತ್ವದ ದರ್ಶನ ಆಗಿರುತ್ತೆಲ್ಲರಿಗೂ. ಅದಕ್ಕಾಗಿ ಇವತ್ತೊಂದೇ ದಿವಸ ಆ ತತ್ವದರ್ಶನವನ್ನ ಸದಾಕಾಲ ಅವರಲ್ಲಿ ನಾವು ನೋಡ್ತೇವೆ ಅದನ್ನ. ಅದಕ್ಕಾಗಿ ಇದು ಒಂದು ನಿಜವಾದ ಶರಣ ತತ್ವ ದರ್ಶನ ಅವರ ಶ್ರೀಗಳ ಅಪ್ಪ ಅವರ ಕಾಲದಲ್ಲಿ ಐತಿ. ಅವರ ಇಬ್ಬರು ಗುರು ಶಿಷ್ಯರಂದ್ರೆ ನಮ್ಮಲ್ಲಿ ಗುರು ಶಿಷ್ಯ ಪರಂಪರೆ ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಗುರುಮುಕ್ತಿ ಗುರು ಆಗುವಂತ ಸ್ಥಿತಿ ಐತಿ. ಒಂದೊಂದು ದೀಪ ತಗೊಂತಾರೆ, ಇನ್ನೊಂದು ದೀಪ ಹಚ್ತೀರಿ. ಇದ್ರಲ್ಲಿ ಯಾವ ದೀಪ ದೊಡ್ಡದು ಯಾವ ದೀಪ ಸಣ್ಣದು ಹೇಳಿ? ಯಾವ ರೈತರ 2 ದೀಪ. ಈ ದೀಪ ಹಚ್ಚಿದ ದೊಡ್ಡ ದೀಪ ಅಂತೇವ್. ಒಂದು ದೀಪ ಈ ದೀಪ ತಗೊಂಡು ಆ ದೀಪ ಹಚ್ಚಿದ್ವಿ ಅಂದ್ರೆ ಈ ಹಚ್ಚಿದ ದೀಪ ದೊಡ್ಡದಂತೇವ್ ಇಲ್ಲ, ಎರಡನ್ನು ಅಂತೇಳಿ. ಹಂಗ ಗುರುಮುಟ್ಟಿ ಗುರು ಆಗೋದಾಗ ಇಬ್ಬರು ಗುರು ಆದಾಗ ಯಾರು ದೊಡ್ಡವರು ಯಾರು ಸಣ್ಣವರು? ಇಬ್ಬರು ದೊಡ್ಡವರು. ಅದಕ್ಕಾಗಿ ಅಂತ ಸ್ಥಿತಿ ಶರಣ ತತ್ವದ ಸ್ಥಿತಿ. ಅದಕ್ಕಾಗಿ ಇವತ್ತಿನ ದಿವಸ ಪರಮ ಪೂಜ್ಯರ ಆ ಭಾವ ಅವರಲ್ಲಿ ನಮ್ಮ ಗುರುಗಳು ಅಂತಾರ. ಅವರು ನಮ್ಮ ಶಿಷ್ಯ ಅನ್ನಂಗಿಲ್ಲ. ಅವರು ನಾವೇನಂತಾರ? ಅವರು ನಮ್ಮ ಗುರುಗಳು ಅಂತ. ಇವ್ರು ಏನಂತಾರ? ನಮ್ಮ ಗುರುಗಳು ಅಂತಾರೆ. ಇದೇ ಸಾಮರಸ್ಯ. ನಾ ದೊಡ್ಡ ಮಾಮ ಸಣ್ಣ ಅಂದಾಗ ಬೇರೆ ಬೇರೆ ಆಗಿರ್ತೀವಿ. ಅವರು ನಮ್ಮ ಗುರುಗಳು ಅಂತೀವ್ರಂತ, ನಮ್ಮ ಗುರುಗಳು ಅಂತೀವ್ರಂದಾಗ ಸಾಮರಸ್ಯ. ಇದು ಶರಣ ತತ್ವ ದರ್ಶನ. ಇದು ಅದಕ್ಕಾಗಂತ ತತ್ವ ದರ್ಶನ ಪರಮ ಪೂಜ್ಯ ಜಗದ್ಗುರು ಸಿದ್ದೇಶ್ವರ ಮಹಾ ಸಂಸ್ಥಾನ ಮಠದಿಂದ ಇಡೀ ಜಗತ್ತಿಗೆಲ್ಲ ತತ್ವ ದರ್ಶನ ಆಗ್ತತಿ. ಅದಕ್ಕಾಗಿ ತಮ್ಮೆಲ್ಲ ಏನ್ ಹೇಳೋದಂತಂದ್ರೆ ತೆರೆದ ಕಣ್ಣಿನಿಂದ ನೋಡುವಂತ ಅಭ್ಯಾಸ ಇರಬೇಕು. ನಮಗೆ ತೆರೆದ ಕಣ್ಣಿನಿಂದ ನೋಡುವಂತ ಅಭ್ಯಾಸ ಇರಬೇಕು. ಯಾವತ್ತೂ ಮಠಕ್ಕೆ ಬರಬೇಕು, ಎಲ್ಲವನ್ನೂ ಇಲ್ಲೇ ಕೇಳಬೇಕು. ಪಂಚಾಂಗ ಹೋಗಬಾರ್ದು, ಪಂಚಾಂಗ ಕೇಳಬಾರ್ದು. ಅನುಭಾವಿ ಜಂಗಮ ಎದುರುಗಡೆ ಇರುವಂತ ಪಂಚಾಂಗ ಕೇಳ್ತೇನೆ ಅಂತಂದ್ರೆ ಮುಂದೆ ಗತಿ ಹೆಂಗ? ಲಿಂಗಾನುಸಂಧಾನ ಮಾಡಿ ಲಿಂಗ ಸ್ವರೂಪವೇ ತಾವಾದಾಗ ನಮ್ಮ ಮನೆ ಲಗ್ನ ಯಾವ ಮಾಡ್ಬೇಕ್ರಿ? ನಮ್ಮ ಮಕ್ಕಳಿಗೆ ಹೆಸರು ಯಾವ ಇಡ್ಬೇಕ್ರಿ? ನಮ್ಮ ಮನೆಗೆ ಒಪ್ಪಿಗೆ ಯಾವ ಮಾಡ್ಬೇಕ್ರಿ? ಪಂಚಾಂಗ ಕೇಳಿ ನಿರ್ಧಾರ ಮಾಡೋರು ಸದ್ಭಕ್ತರಲ್ಲ.
ಜಂಗಮನನ್ನ ಕೇಳಿ ನಿರ್ಧಾರ ಮಾಡೋರು ಸದ್ಭಕ್ತರು. ಇದನ್ನ ಅರ್ಥ ಮಾಡ್ತಾರೆ. ಯಾಕೆ ಜಂಗಮ ಅಂದ್ರೆ ಅಂಗವನ್ನೇ ಲಿಂಗವನ್ನಾಗಿ ಮಾಡಿಕೊಂಡು ತನ್ನ ಅರಿವಿನಲ್ಲಿ ಎಲ್ಲರೂ ಶಿವಸ್ವರೂಪಿ ಎಂದು ತಿಳ್ಕೊಂಡಂತ ಮಹಾ ಜಂಗಮ ಎದುರುಗಡೆ ಇರುವಂತಾಗ ಅರಿವಿನ ಸ್ವರೂಪನೇ ಇರೋರು, ಅರಿವಿನ ಮೂರ್ತಿ ಇರುವಂತಾಗ ನಾವು ಪಂಚಾಂಗ ಹೇಳ್ಕೊಂಡು ನಮ್ಮ ಮನೆ ನಿರ್ಧಾರ ಮಾಡ್ತೇವೆ ಅಂತ ನಾವೆಂತ ಭಕ್ತರು? ಪಂಚಾಂಗ ನೋಡುವ ಭಕ್ತ ಭಕ್ತನ ಮುಖ ನೋಡಲಾರದು ಅಂತ ಬಸ್ಕೊಂಡು. ಅದಕ್ಕೆ ನಾನೇನ್ ಹೇಳ್ತೇನೆ ಅಂತಂದ್ರೆ ಅರಿವಿನ ಮೂರ್ತಿ ಸಾಕಾರ ಲಿಂಗ ಸ್ವರೂಪಿ ನಮ್ಮ ಎದುರುಗಡೆ ಇರುವಂತಾಗ ನಮ್ಮ ಮೇಲೆ ಅಂತಃಕರಣ ಮಾಡುವಂತಾಗ ನಮ್ಮ ತಾಯಿಗಿಂತಲೇ ಹೆಚ್ಚು ನಮ್ಮ ಮೇಲೆ ಕಾಳಜಿ ಇರುವಂತ ಮಹಾ ಜಂಗಮ ಮೂರ್ತಿ ಇರುವಾಗ ನಮ್ಮ ಕಲ್ಯಾಣ ಮಾಡ್ತಾರೆ ನಾವು. ನಮ್ ಕೆಟ್ಟ ಭಾವನೆ ಇರ್ತದೆ ನೋಡಿ, ಕಲ್ಯಾಣ ಭಾವನೆ. ಅದಕ್ಕಾಗಿ ಅಂತ ಒಂದು ಲಿಂಗಾನುಭಾವವನ್ನು ಹೊಂದಿದಂತ ಜಂಗಮ ಮೂರ್ತಿ ನಮ್ಮ ಜೊತೆಗಿರುವಂತಾಗ ಎಲ್ಲವನ್ನೂ ಜಂಗಮನನ್ನ ಕೇಳಿ ನಾವು ಅದರ ಕಾರ್ಯವನ್ನು ಮಾಡಬೇಕು. ಅದಕ್ಕಾಗಿ ಇವತ್ತಿನಿಂದ ನಿಮ್ಮ ಮನೆಯೊಳಗೆ ಯಾರು ಪಂಚಾಂಗ ಕೇಳಕ್ ಹೋಗ್ಬೇಡ್ರಿ. ಪಂಚಾಂಗ ಕೇಳಿದ್ರೆ ಜಂಗಮ ದ್ರೋಹ, ಲಿಂಗ ದ್ರೋಹ, ಗುರು ದ್ರೋಹ ಆಗತ್ತೆ. ಅಂದ್ರೆ ನಾವು ಪಂಚಾಂಗಕ್ಕೆ ಬೆಲೆ ಕೊಟ್ಟಂಗ ಆಗ್ತದೆ, ಗುರುವಿಗೆ ಬೆಲೆ ಕೊಟ್ಟಂಗ ಆಗಲ್ಲ, ಲಿಂಗಕ್ಕೆ ಬೆಲೆ ಕೊಟ್ಟಂಗ ಆಗಲ್ಲ, ಜಂಗಮಕ್ಕೆ ಬೆಲೆ ಕೊಟ್ಟಂಗ ಆಗಂಗಿಲ್ಲ. ನಾವು ಎದಕ್ಕೆ ಬೆಲೆ ಕೊಟ್ಟಿದ್ದೀವಿ? ಪಂಚಾಂಗಕ್ಕೆ. ಅದಕ್ಕಾಗಿ ಮನೆಯ ಎಲ್ಲ ಕಾರ್ಯಗಳನ್ನ ಯಾರು ಕೇಳಿ ಮಾಡ್ಬೇಕು? ಗುರುವಿನನ್ನ ಕೇಳಿ ಮಾಡಬೇಕು. ಅವಾಗ ನಾವು ಗುರುಭಕ್ತರಿಗೆ, ಶಿವಭಕ್ತರಾಗಿ, ಜಂಗಮ ಭಕ್ತರಿಗೆ, ಮಠದ ಪರಮ ಭಕ್ತರಾಗಿ, ಮಠದ ಪರಮ ಭಕ್ತರಾಗಿ. ಅದಕ್ಕಾಗಿ ಈ ಮಠ ಅಂತ ನಡೆದಾಡುವ ಜಂಗಮ ಮೂರ್ತಿ, ನಡೆದಾಡುವ ಅವಿನ ಮೂರ್ತಿ ಐತಿ. ಅದಕ್ಕಾಗಿ ನೀವು ಒಂದ ದಿವಸ ಯಾವತ್ತೂ ನೀವು ಸುಮಾರು ಒಂದ್ಸಲ ಎಲ್ಲರೂ ಸೇರಿ ಲಿಂಗಾನುಭವ ಕೇಳ್ರಿ. ಯಾವತ್ತು ಮಠಕ್ಕೆ ಬಂದ ಎಲ್ಲ ಕಾರ್ಯಕ್ರಮ ಮಾಡ್ರಿ. ಮಠ ಅಂದ್ರೆ ಶ್ರದ್ಧಾ ಕೇಂದ್ರ ಇದು. ಇಲ್ಲಿ ಶ್ರದ್ಧೆ ಇಟ್ಟವರಿಗೆಲ್ಲ ಕಲ್ಯಾಣ, ಇದು ನಂಬಿದವರಿಗೆಲ್ಲ ಕಲ್ಯಾಣ. ಅದಕ್ಕಾಗಿ ದಯವಿಟ್ಟು ಆ ರೀತಿ ತಾವು ಮಾಡ್ರಿ ಅಂತ ವಿನಂತಿ ಮಾಡಿಕೊಂಡು ಪರಮ ಪೂಜ್ಯರಿಬ್ಬರು ಸಾಕಾರ ನಿರಾಕಾರ ಏಕೋ ದೇವ ಕೂಡಲ ಸಂಗಮ ದೇವ ಅಂತರಂಗದಲ್ಲಿ ನಿರಾಕಾರವಾಗಿ ಪರಮ ಚೈತನ್ಯ ವಸ್ತು ಅಲ್ಲಿ ವಿಕಾಸ ನಿಂತತೆ. ಅದರ ಸಾಕಾರ ಸ್ವರೂಪವೇ ದೇಹವಾಗಿದೆ. ಅದಕ್ಕಾಗಿ ಅದು ಅರಿವಿನ ಮೂರ್ತಿ ಸಾಕಾರ ಸ್ವರೂಪದಲ್ಲಿ ದೇಹ ನಿಂತತಿ. ಅದಕ್ಕೆ ಅಂತರಂಗದಲ್ಲಿ ನಿರಾಕಾರ ಪರವಸ್ತು ವಿಕಾಸ ನಿಂತತಿ. ಅದಕ್ಕಾಗಿ ನಾವೆಲ್ಲರೂ ಧನ್ಯರಿದ್ದೇವೆ. ಅದಕ್ಕಾಗಿ ಅವರ ಅಂತರಂಗದ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಸದಾ ಕಾಲ ಇರಲಿ. ಅನುಭಾವಿಗಳು ಪರಮ ಪೂಜ್ಯ ಸಿದ್ದಣ್ಣ ಲಂಗೋಟಿಗಳು ಅಂತ ಅನುಭಾವಿಗಳು ಎಂದು ನಮಗೆ ಸಿಗಂಗಿಲ್ಲ. ಅಂತ ಅದ್ಭುತವಾದಂತ ಲಿಂಗ ಸ್ವರೂಪಿ, ಜಂಗಮ ಸ್ವರೂಪಿ, ಗುರು ಸ್ವರೂಪಿ ಆದಂತ ಸಿದ್ದಣ್ಣವರು ನಮಗೆಲ್ಲ ಅವರ ಅನುಭವವನ್ನು ನೀವು ಕೇಳಿ ಪರಮ ಪೂಜ್ಯ ಶ್ರೀಮಠದ ಪರಮ ಸ್ವರೂಪಿ ಒಬ್ಬಂತೇಶ್ವರ ಮಹಾಸ್ವಾಮೀಜಿಯವರ ಆಶೀರ್ವಚನ, ಆನಂತರ ಪರಮ ಪೂಜ್ಯರ ಆಶೀರ್ವಚನ, ಜಗದ್ಗುರು ಗುರುಸಿದ್ಧ ಬಸವರಾಜ ಪಟ್ಟದಾರ ಮಹಾಸ್ವಾಮಿಯವರ ಲಿಂಗಾನುಭವಗಳು, ಪರಮ ಪೂಜ್ಯ ಜಗದ್ಗುರು ಗುರುಸಿದ್ಧ ಪಟ್ಟದಾರ ಮಹಾಸ್ವಾಮೀಜಿಯವರ ಆಶೀರ್ವಚನ ದಯವಿಟ್ಟು ಎಲ್ಲರೂ ಭಕ್ತಿಯಿಂದ ಸ್ವೀಕಾರ ಮಾಡಿ ಅಂತ ತಮಗೆ ವಿನಂತಿಯನ್ನು ಮಾಡಿಕೊಂಡು ನನಗೆ ಅನಿವಾರ್ಯ ಕ್ಷಮ ಮಾಡಿ. ದಯವಿಟ್ಟು ನನಗೆ ರಾತ್ರಿ 12 ಬಂದೀನಿ, ಹೆಕ್ಟಿಕ್ ಆಗಿತ್ತು ನನಗೆ. ಅದಕ್ಕಾಗಿ ದಯವಿಟ್ಟು ಮುಂದೆ ಇನ್ನೂ ಯಾವ ಕಾರ್ಯಕ್ರಮ ಅದಾವು, ಅದಕ್ಕೆ ತಾವು ಕೃಪೆ ಇಟ್ಟು ನನಗೆ ಕ್ಷಮ ಮಾಡಬೇಕು ಅಂತ ಮೇಲೆ ಪರಮ ಪೂಜ್ಯ ಪ್ರಸಿದ್ಧ ಪಟ್ಟದಾರ ಮಹಾಸ್ವಾಮೀಜರ ಪಾದದಲ್ಲಿ ಕ್ಷಮೆ ಇಟ್ಟು ನಾ ಕೇಳ್ಕೊಂತೀನಿ, ಪರವಾನಿಗೆ ಕೊಡ್ರಿ ಅಂತ. ಮತ್ತು ಪರಮ ಪೂಜ್ಯ ಪ್ರಸಿದ್ಧ ಬಸವರಾಜ ಪಟ್ಟದಾರ ಮಹಾಸ್ವಾಮೀಜರ ಅವರ ಪಾದದಲ್ಲಿನೂ ಕ್ಷಮೆ ಕೇಳ್ಕೊಂಡು ನಾನು ಹೋಗ್ತೀನಿ. ಯಾವತ್ತೂ ನಾನು ಬರ್ತೇನೆ, ಯಾವತ್ತೂ ನಿಮ್ಮ ಸೇವೆಯನ್ನು ಮಾಡ್ತೀನಿ, ಮಕ್ಕಳ ಸೇವೆ ಮಾಡ್ತೀನಿ ಅಂತೇಳಿ ಮಾತು ಮುಗಿಸ್ತೀನಿ. ಶರಣ. ರೇಣು ರನ
ರೇನು ರೇನು dim dum dana da dim dana da dim dum dana da dim dana dim dum dana da dim dana udani da ni da na dir da na na udani da ni da na dir da na na da na da di na da dim dum dana da dim dana dim dum dana da dim dana dim dum dana dana dim dana da dim dana na dana dim dana da dim dana dana da di na dana na dana dim dana da dim dana na dana da di na dana na da dim dana na dana da di na dana dana dim dum dana da dim dana na dim dum dana dim dum dana da dim dana dim sare ga ma ma ga re ga ma pa da ni sa ni da ni da ni da sa ni da ni sa ni ga re sa ni re sa ni da ni sa ni ga ma ma ga re sa ni re sa dim dum dana da dim dum dana dim dum dana dim dum da na na ರೇನು ರನ ರನ ನಾ ರೇನು ರೇನು dim dum dana da dim dana da dim dum dana da dim dana dim dum dana dim dum dana da dim dana udani da ni da na dir da na na udani da ni da na dir da na na dana da di na da dim dum dana da dim dana dim dum dana da dim dana dim dum dana dana ಕೇವಲ 20 ದಿನಗಳ ಕಾಲ ಅನುಭವ ಹಾಗೂ ಮತ್ತು ವಿಶ್ವ ಕಾಲ ಮೇಲೆ ಪರಿಚಯವಾಗಿ ಯಾಕೆ ಇದನ್ನು ಹೇಳ್ತೀನಿ ಅಂತಂದ್ರೆ ಅಪ್ಪ ಯಾವಾಗ ಕೂಡ ಒಂದು ಮಾತು ಹೇಳ್ತಿರ್ತಂದ್ರೆ ಏನು ಅಂತಂದ್ರೆ ಒಬ್ಬ ವ್ಯಕ್ತಿ ಒಬ್ಬ ಮನುಷ್ಯ ಏನಾದ್ರು ಕೂಡ ಸಾಧನೆ ಮಾಡಬೇಕು ಅಂತಂದ್ರೆ ಹಸಿವು ಗಟ್ಟಬೇಕು ಹಸಿವು ಗಟ್ಟದಾಗೆ ಅವನಿಗೆ ಸಾಧನೆಯನ್ನ ಮಹತ್ವ ಅವನಿಗೆ ತಿಳಿದು ಬರ್ತದೆ ಇಷ್ಟೆಲ್ಲರೂ ಕೂಡ ತಾವು ಅತ್ಯಂತ ಈ ಸಮಾಜವಾಗಲಿ ಬೇರೆ ಸಮುದಾಯ ಆಗಲಿ ಹಿಂದಿನ ಗುರುಗಳಾಗಲಿ ಇವೆಲ್ಲರೂ ಕೂಡ ಇಷ್ಟು ಬಹಳ ಉತ್ತಮವಾಗಿ ಬೆಳೆದಿದ್ದಾರೆ ಅಂತಂದ್ರೆ ಅವರ ಕಷ್ಟ ಶ್ರಮವನ್ನ ಬಡತನವನ್ನ ಎಲ್ಲವನ್ನೂ ಕೂಡ ಅನುಭವಿಸಿ ಸಾಧನೆಯನ್ನ ಮಾಡಿ ಮೇಲೆ ಬಂದಿರ್ತಾರೆ ಅದು ಹಸಿವು ಅನ್ನುವಂಥದ್ದು ಏನಿದೆಯಲ್ಲ ಅದು ಮನುಷ್ಯನಿಗೆ ಪಾಠವನ್ನು ಕಲಿಸಿಕೊಡ್ತದೆ ಆ ಹಸಿವು ಮನುಷ್ಯನಿಗೆ ಬೋಧನೆಯನ್ನ ಮಾಡ್ತದೆ ಅದಕ್ಕೆ ನಾವೆಲ್ಲರೂ ಕೂಡ ಆ ಹಸಿವು ಮನುಷ್ಯನಿಗೆ ಎಲ್ಲವನ್ನೂ ಕೂಡ ತೃಪ್ತಿ ಇತ್ತು ಅಂತಂದ್ರೆ ಮನುಷ್ಯನಿಗೆ ಕೆಲವೊಂದು ಪ್ರಸಾದದ ಕಡೆ ಮನುಷ್ಯನಿಗೆ ಲಕ್ಷ್ಯ ಹೋಯಿತು ಅಂತಂದ್ರೆ ಇವು ಎಲ್ಲ ಕಾರ್ಯಗಳು ಕೂಡ ಮಾಡಲಿಕ್ಕೆ ಸಾಧ್ಯ ಆಗುವುದು ಬಹಳಷ್ಟು ಪ್ರಯತ್ನ ನಡೀತಾ ಇದೆ ಆ ದೃಷ್ಟಿಯಿಂದ ಈಗ ಸಾತ್ವಿಕ ಆಹಾರ ನಮ್ಮ ಮನಸ್ಸು ಯಾವಾಗಲೂ ಕೂಡ ಇದ್ರೆ ಹೇಗಿದ್ರೆ ಅಂದ್ರೆ ನಮ್ಮ ಹತೋಟಿಯಲ್ಲಿ ಇರ್ತದೆ ಅದಕ್ಕೆ ಈ ಬ್ರಹ್ಮಾಂತಗಳಾಗಲಿ ನಮ್ಮ ಅಪರಿಚಿತ ನಗೋಟಿಗಳಾಗಲಿ ಮಾತನಾಡುವಲ್ಲ ಈ ಮನಸ್ಸು ಅನ್ನುವಂಥದ್ದು ಏನಿದೆಯಲ್ಲ ಇದನ್ನ ನಾವು ಇದನ್ನ ಕಟ್ಟಿ ಹಾಕಬೇಕು ಅಂತೇಳಿ ನಾವು ಅದನ್ನು ಕರಿತೀವಿ ಅದಕ್ಕೆ ಇಂತಹ ಮನವೇ ಸ್ವಲ್ಪ ಬೆಳೆದ್ರೆ ಹೇಗೆ ಈಗ ಹಾಲು ನಡೆದನ್ನು ಹಗುರವಾಗಿದೆ ನಾವು ಆಗೋದ್ರೆ ನಾವು ಅದಕ್ಕೆ ಎಷ್ಟು ಒಳ್ಳೆಯ ವಚನವನ್ನ ಬಸವಣ್ಣ ಹೇಳ್ತಾರೆ ಅಂತಂದ್ರೆ ಈ ಮನಸ್ಸು ಯಾವಾಗೂ ಕೂಡ ಚಂಚಲವಾಗಿಯೇ ಇರ್ತದೆ ಬ್ರಹ್ಮಾಂಡ ಹೇಳಿರಲ್ಲ ಈ ನಾವೆಲ್ಲರೂ ಕೂಡ ಇಲ್ಲೇ ಕುಂತಿರ್ತೀವಿ ಆದ್ರೆ ನಮ್ಮ ಮನಸ್ಸು ಮಾತ್ರ ಈಗ ಬೇರೆ ಕಡೆ ಹೋಗಿ ಹರಿದಾಡ್ಕೊಂಡು ಮತ್ತೆ ಈಗ ಕುಂತಿರ್ತದೆ
ಅದರಿಂದ ಮನಸ್ಸನ್ನ ಮಾನವನಾದವನ್ನ ನಿಗ್ರಹ ಮಾಡಬೇಕಲ್ಲ, ಕಿದ್ದಿರ್ಬೇಕು, ಬಳಸ್ಬೇಕಲ್ಲ. ಇಂಥ ಹರಿದಾಡುವಂತ ಮನಸ್ಸನ್ನ ಹಲವಾರು ದರ್ಶನಗಳಲ್ಲಿ, ತತ್ವಶಾಸ್ತ್ರಗಳಲ್ಲಿ, ಹಲವಾರು ದರ್ಶನಗಳಲ್ಲಿ ಆ ತತ್ವಶಾಸ್ತ್ರಜ್ಞರು ಹೇಳಿದ್ದಾರೆ. ಕೆಲವರು ಯೋಗ ಮಾಡೋದ್ರ ಮುಖಾಂತರ ತಮ್ಮ ಮನಸ್ಸನ್ನ ಕಟ್ಟಿ ಹಾಕ್ತಾರೆ, ಅದೇ ಕೇಂದ್ರೀಕೃತಗೊಳಿಸ್ತಾರೆ. ಕೆಲವರು ಪ್ರಾಣಾಯಾಮ ಮಾಡ್ತಾರೆ, ಕೆಲವರು ಹಠಯೋಗ ಅಂತ ಮಾಡ್ತಾರೆ. ಹೀಗೆ ಬೇರೆ ಬೇರೆ ತರದಾಗಿರುವಂತಹ ಬೇರೆ ಬೇರೆ ದಾರ್ಶನಿಕರು ದರ್ಶನದಲ್ಲಿ ಹೇಳ್ತಾರೆ. ಹಾಗೆ ನಮ್ಮ ಶರಣ ಧರ್ಮದಲ್ಲಿಯೂ ಕೂಡ ಈ ಮನಸ್ಸನ್ನು ನಾವು ನಿಗ್ರಹ ಮಾಡಬಹುದು, ಅಂದ್ರೆ ಈ ಮನಸ್ಸನ್ನು ನಾವು ಹತೋಟಿಯಲ್ಲಿ ಇಡಬಹುದು. ಅದು ಹೇಗೆ ಅಂತಂದ್ರೆ ಬಸವಾದಿ ದಾಸರಿಗೆ ಬಸವಾದಿ ಕೊಟ್ಟಿರುವಂತಹ ಈ ಇಷ್ಟಲಿಂಗ ಏನಿದೆಯಲ್ಲ, ಈ ಇಷ್ಟಲಿಂಗ ಪೂಜೆ ಮಾಡುವ ಮುಖಾಂತರ ನಮ್ಮ ಲಿಂಗಾನುಸಂಧಾನಕ್ಕೆ ನಾವು ಕರಿತೀವಲ್ಲ, ಆ ಲಿಂಗಾನುಸಂಧಾನ ಸಾರಸ್ಯವನ್ನ ಪ್ರತಿಯೊಬ್ಬರೂ ಕೂಡ ನಾವು ಅನುಭವಿಸಬಹುದು. ಕೇವಲ ಸ್ವಾಮಿಯಾದವರು ಮಾತ್ರ ಅನುಷ್ಠಾನ ಮಾಡಬೇಕಂತ ಏನಿಲ್ಲ, ಎಲ್ಲರೂ ಸಂಸಾರಸ್ಥರು ಕೂಡ ಅನುಷ್ಠಾನವನ್ನು ಮುಕ್ತವಾಗಿ ಮಾಡಲಿಕ್ಕೆ ಅವಕಾಶ ಇದೆ. ಆದ್ರೆ ನಿಮ್ಗೆ ಒಂದು ಪ್ರಪಂಚ ಇರ್ತದೆ, ಸಂಸಾರ ಇವೆಲ್ಲವೂ ಕೂಡ ಇರ್ತವೆ. ಹಾಗಾಗಿ ನಾವು ಸ್ವಾಮಿ ಆದಂತಹ ನಾವುಗಳೇನಿರ್ತಲ್ಲ, ಸ್ವಾಮಿಗಳಂತದ್ದು ನಮಗೆ ಇವೆಲ್ಲವೂ ಕೂಡ ಪೂಜೆ, ಪುರಸ್ಕಾರ, ಜಪ, ತಪ, ಅನುಷ್ಠಾನ ಇವೆಲ್ಲವೂ ಕೂಡ ನಮಗೆ ಬಹಳಷ್ಟು ಮುಖ್ಯ ಅನಿಸ್ತದೆ. ಇವೆಲ್ಲವೂ ಕೂಡ ನಾವು ಮಾಡಬೇಕಾದ ಕರ್ತವ್ಯವನ್ನು ನಮ್ಮ ಧರ್ಮವು ಕೂಡ ಯಾಕೆ ಮಾತಾಡ್ತಿರ್ತದೆ. ನಾವು ಇದು ಸಮಾಜ ಕಲ್ಯಾಣ, ಲೋಕ ಕಲ್ಯಾಣ ಎರಡನೇ ಪ್ರಶ್ನೆ. ಮೊದಲನೇ ಏನು ಅನುಷ್ಠಾನ ಅಂತಂದ್ರೆ ನಾವು ನಮ್ಮ ಆತ್ಮತೃಪ್ತಿ ಸಲುವಾಗಿ, ನಮ್ಮ ಸುಖವಾಗಿ ನಮ್ಮ ಆತ್ಮತೃಪ್ತಿ ಸಲುವಾಗಿ ನಾವು ಈ ಅನುಷ್ಠಾನವನ್ನು ಕೈಗೊಂಡಿರ್ತೇವೆ. ಹಾಗಾಗಿ ನೂತನವಾಗಿ ನಾವು ಪಟ್ಟಾಧಿಕಾರಗೊಂಡ ನಂತರ ಇಲ್ಲಿವರೆಗೂ ಕೂಡ ನಾವು ಇಲ್ಲಿ ಮೊದಲ ಹೊರಗಡೆ ಕಾರ್ಯಕ್ರಮ ಆಗಬೇಕು, ಬಹಿರಂಗವಾಗಿರುವಂತಹ ಸಭೆ ಸಮಾರಂಭದಲ್ಲಿ ಮಾಡ್ಕೊಂಡಿಲ್ಲ. ಯಾಕೆ ಅಂತಂದ್ರೆ ಅನುಷ್ಠಾನ ಒಂದು ಪದ್ಧತಿ ಪರಂಪರೆ ಇರ್ತದೆ. ಅದನ್ನ ಗುರುಗಳ ಅವನೇ ಪ್ರಕಾರನೇ ಒಂದು 21 ದಿನಗಳ ಕಾಲ ಈ ಅನುಷ್ಠಾನವನ್ನು ತೋರಿಸಿ ಮತ್ತೆ ಯಥಾವತ್ತಾಗಿ ಮುಂದಿನ ದಿನಮಾನದಲ್ಲಿ ಅಂದ್ರೆ ನಾಳೆ ಅಂತ ತಿಳ್ಕೊಳ್ಳಿ, ಅದು ಬೇರೆ ಬೇರೆ ಮಟ್ಟದ ಸೇವೆ, ಕೆಲಸ ಕಾರ್ಯಗಳಾಗಲಿ, ಸಂಸ್ಥೆಗಳಾಗಲಿ ಮತ್ತು ಸಾಮಾಜಿಕವಾಗಿರುವಂತಹ ಸೇವೆ ಆಗಲಿ, ಸಂಘಟನೆ ಆಗಲಿ, ಅಭಿವೃದ್ಧಿ ಆಗಲಿ, ಹೀಗೆ ಎಲ್ಲದರಲ್ಲೂ ಕೂಡ ನಮ್ಮನ್ನು ನಾವು ತೊಡಗಿಸಬಹುದು. ಆ ಎಲ್ಲ ಕೆಲಸ ಕಾರ್ಯಗಳ ಪೂರ್ವಕವಾಗಿ ಇರುವುದು ಯಾವುದು ಅಂತಂದ್ರೆ ಅದು ಅನುಷ್ಠಾನ. ಇಲ್ಲೇ ಕುಂತು ನಾವೆಲ್ಲರೂ ಕೂಡ ಅನುಷ್ಠಾನದಲ್ಲಿ ಮುಂದೆ ನಮಗೆ ಒಂದು ಆತ್ಮ ಬದುಕು ಬರಬೇಕಲ್ಲ, ಒಂದು ಧೈರ್ಯ ಬರಬೇಕಲ್ಲ, ಒಂದು ಸ್ಥೈರ್ಯ ಬರಬೇಕಲ್ಲ, ಒಂದು ಮನೋಬಲ ಬರಬೇಕು ಅಂತಂದ್ರೆ ಅದು ನಾವು ಹೇಗೆ ಕಾಪಾಡಿಕೊಳ್ಬೇಕು ಅಂತಂದ್ರೆ ಅದು ಲಿಂಗಾನುಷ್ಠಾನ ಮುಖಾಂತರ ನಾವು ಕೈಗೊಳ್ಬೇಕಾಗ್ತದೆ. ಅದಕ್ಕೆ ಬಸವನ ವಚನ ಹೇಳ್ತಾರಲ್ಲ, ಹಾವುಗಳು ಉತ್ತರಕ್ಕೆ ಸಶಿನ, ನದಿಯ ತಪ್ಪು ಸಮುದ್ರಕ್ಕೆ ಸಶಿನ, ನಮ್ಮ ಕೂಡದ ಸಂಘ ಶರಣರನ್ನು ಲಿಂಗಕ್ಕೆ ಸಶಿನ. ಪ್ರತಿಯೊಬ್ಬ ಮನುಷ್ಯರು ಕೂಡ ಮನಸ್ಸು ಯಾವ ರೀತಿ ಇರ್ತದೆ ಅಂತಂದ್ರೆ ಅದು ಉದಾಹರಣೆ ಕೊಟ್ಟು ಹೇಳ್ತಾರೆ ಬಸವಣ್ಣವರು. ಮನಸ್ಸು ಅಂತಂದ್ರೆ ಹಾವು ಹರಿದಾಡುತ್ತದೆ, ಹರಿದಾಡ್ತಾನೆ ಇರ್ತದೆ. ನಾವೆಲ್ಲರೂ ಕೂಡ ಮನಸ್ಸು ಯಾವಾಗಲೂ ಕೂಡ ಹಾವು ಇದ್ದಾಗನೇ ಇರ್ತದೆ. ಅದು ಯಾಕೆ ಅಂತಂದ್ರೆ ಹಾವು ಹಿಡಿದು ಹುತ್ತಕ್ಕೆ ಶಿಶಿನ. ಒಂದು ಹಾವು ಎಲ್ಲ ರಸ್ತೆಗಳಲ್ಲಿ ನೀವು ನೋಡ್ರಿ, ಅದು ಸುತ್ತಾಡ್ಕೊಂತ ಹೋಗಿರ್ತದೆ, ಹರಿದಾಡ್ಕೊಂತ ತನ್ನ ಹುಟ್ಟಿರ್ತಾನು. ಆದ್ರೆ ತನ್ನ ಮನೆ ಅಂದ್ರೆ ತನ್ನ ಹುಟ್ಟು ಬಂದ ತಕ್ಷಣ ಆ ಹಾವು ಅಂಗುಳಕಾಯಿ ಹರಿದು ಬಿಟ್ಟು ಅಲ್ಲಿ ನೇರವಾಗಿ ಒಳಗಡೆ ಹೋಗ್ತದೆ. ಯಾಕೆ ಅಂತಂದ್ರೆ ತನ್ನದೇ ಆಗಿರುವಂತಹ ಮನೆಯಲ್ಲಿ ಬಂತು. ಅದಕ್ಕೆ ಹಾವುಗಳನ್ನು ಹುತ್ತಕ್ಕೆ ಶಿಶಿನ, ನದಿಯನ್ನು ಸಮುದ್ರಕ್ಕೆ ಶಿಶಿನ. ನದಿ ಎಷ್ಟಾಗುವಂತ ನದಿಯ ಭಾರತ ದೇಶದಲ್ಲಿ ಆ ಎಲ್ಲ ನದಿಗಳು ಕೂಡ ತನ್ನದೇ ಆಗಿರುವಂತಹ ಏರು, ಇರು, ಗುಡ್ಡ, ತೆಗ್ಗು, ಮುಳ್ಳಿನಕಟ್ಟಿ ಎಲ್ಲವನ್ನೂ ಕೂಡ ಅಂಕುಡಕ್ಕಾಗಿ ಹೊರಕೊಂಡು ಎಲ್ಲವನ್ನು ದಾಟಿಕೊಂಡು ಬಂದು ಮುಂದೆ ನಾನು ಸಮುದ್ರ ಇನ್ನೇನು ಬಂತಪ್ಪ ಅಂತೇಳಿ ತಕ್ಷಣವೇ ಆ ಅಂಕುಡಕ್ಕಾಗಿ ಹರಿಯುವಂತ ನದಿ ಏನಾಗುತ್ತೆ ತೀರವಾಗಿ ಹೋಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಅದಕ್ಕೆ ಸಮುದ್ರ ಡಂಪು, ನದಿಯ ಡಂಪು ಸಮುದ್ರಕ್ಕೆ ಸಶಿನ, ನಮ್ಮ ಕೂಡಲ ಸಂಗಡ ಶರಣರ ಡಂಪು ಲಿಂಗಕ್ಕೆ ಸಶಿನ. ನಮ್ದೆಲ್ಲರೂ ಕೂಡ ಉದಾಹರಣೆ ತೆಗೆದುಕೊಂಡಾಗ ನಮ್ಮ ಮನಸ್ಸು ಕೂಡ ಅದೇ ರೀತಿಯೇ ಹರಿಯುವ ಹಾವಿನ ತರನೇ ಮತ್ತು ಹರಿಯುವಂತ ನೀರಿನಂತೆನೆ ಬರಕಟ್ಟನಂತೆ ಅಂದ್ರೆ ಮಂಗ್ಯಾನಂತೆ ಇರುವಂತಹ ಮನಸ್ಸನ್ನ ನಾವೆಲ್ಲರೂ ಕೂಡ ಅದನ್ನ ಕೇಂದ್ರೀಕೃತಗೊಳಿಸಬೇಕಾಗಿತ್ತು ಅನ್ನೋದಕ್ಕೆ ಯಾವಾಗ ಸಾಧ್ಯ ಅಂತಂದ್ರೆ ನಮ್ಮ ಶರಣ ಧರ್ಮದಲ್ಲಿ ಇರುವಂತದ್ದು ಅದು ಇಷ್ಟಲಿಂಗ. ಈ ಇಷ್ಟಲಿಂಗವನ್ನ ನೋಡುವ ಮುಖಾಂತರ ಅಂದ್ರೆ ಶಿವಯೋಗ ಮಾಡುವ ಮುಖಾಂತರ, ಲಿಂಗಾನುಸಂಧಾನ ಮಾಡುವ ಮುಖಾಂತರ ಮನುಷ್ಯ ನಾವು ಏನಾದ್ರೂ ಕೂಡ ಸಾಧನೆ ಮಾಡಬೇಕಾಗಿತ್ತು ಅಂತಂದ್ರೆ ಹಿನ್ನೆಲೆಯಾಗಿ ಅದನ್ನ ಏಕ ದೃಷ್ಟಿಯನ್ನ ನಾವೆಲ್ಲರೂ ಕೂಡ ಕೈಗೊಳ್ಳಬೇಕಾಗ್ತದೆ. ಆ ಏಕ ದೃಷ್ಟಿ ಯಾವುದು ಅಂತಂದ್ರೆ ಅದು ಶಿವಯೋಗ, ಅದು ಲಿಂಗ ಪೂಜೆ, ಲಿಂಗಾನುಸಂಧಾನ. ಜೊತೆಗೇನೆ ಕೇಳ ನಾವು 21 ಜನರ ಕಾಲ ಜಪ ಅಂತಂದ್ರೆ ನಾವು ಪ್ರತಿನಿತ್ಯ ಕೂಡ 21,600 ಜಪವನ್ನು 15 ಮಾಡಬೇಕು. ಅಂದ್ರೆ 21 ದಿನಕ್ಕೆ 4,53,600 ಜಪವನ್ನ ಆಗ್ತದೆ ಪಂಚಾಕ್ಷರಿ ಬೀಜವನ್ನು ಮಾಡಲು. ಅದ ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಧಾರ್ಮಿಕವಾಗಿ ವಿಧಿವಿಧಾನಗಳನ್ನ ಸ್ವಾಮಿಗಳ ನಂತರ ನಾವು ಇವು
ಮಾಡಲೇಬೇಕಾಗ್ತದೆ. ಯಾಕೆಂತಂದ್ರೆ ಒಂದು ಸಮಾಜಕ್ಕೆ ಒಂದು ಧೈರ್ಯವನ್ನು ತೂಗಬೇಕಂತಂದ್ರೆ ನಾವು ಪೂರಕವಾಗಿ ತಯಾರಾಗಿ ಇರಬೇಕಾಗುತ್ತೆ. ಹಾಗಾಗಿ ನಾವು ಒಂದು ಗಂಟೆ ಭಾಷಣ ಮಾಡ್ಬೇಕಂತಂದ್ರೆ ನಾವು ಅಧ್ಯಯನ ಮಾಡಿದಾಗಲೇ ಭಾಷಣ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನೇ ಮಾಡದಿಲ್ಲ ನಮ್ಗೆ ಶಕ್ತಿ ಬರುವುದಿಲ್ಲ. ಹಾಗೆ ನಾವು ಎಲ್ಲರಿಗೂ ನೀವು ಶಕ್ತಿವಂತರಾಗಿ ಆರೋಗ್ಯವಂತರಾಗಿ ಚೆನ್ನಾಗಿ ಊಟ ಮಾಡಿ ಅಂತಂದ್ರೆ ನಾವು ನಾವು ಗಟ್ಟಿಯಾಗಿರ್ಬೇಕಲ್ಲ. ನಮಗೆ ಸಮಾಜವನ್ನ ಸುಧಾರಣೆ ಮಾಡುವಲ್ಲಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಸೇವೆಯನ್ನ ಮಾಡುವುದಕ್ಕೆ ನಾವು ಆತ್ಮಧೈರ್ಯವನ್ನ ಮನೋಬಲ ಎಲ್ಲಿ ಬರ್ತದೆ ಅಂತಂದ್ರೆ ಅದು ಶ್ರೀಯೋಗ ಮಾಡೋದ್ರ ಮುಖಾಂತರ ಬರ್ತದೆ. ಅದಕ್ಕೆಲ್ಲರೂ ಪೂರಕವಾಗಿ ಏನಿರುತ್ತೆ ಅಂತಂದ್ರೆ ಗುರುವಿನ ಆಶೀರ್ವಾದವೂ ಬಹಳ ದೊಡ್ಡದಿರ್ತದೆ. ಅವರು ಪೂಜ್ಯ ಗುರುಗಳನ್ನ ಅನುಗ್ರಹ ಮಾಡುವಂತ ಸಂದರ್ಭದಲ್ಲಿ ಮಂತ್ರೋಪದೇಶವನ್ನು ಮಾಡಿರ್ತಾರೆ. ಆ ಮಂತ್ರೋಪದೇಶವನ್ನ ಪ್ರಕಟಣೆ ಮಾಡುವ ಮುಖಾಂತರನೇ ನಮ್ಮ 21 ದಿನಗಳ ಕಾಲ ಅನುಷ್ಠಾನವನ್ನ ಪೌರೈಸಬೇಕು. ಹಾಗಾಗಿ ಇವೆಲ್ಲವೂ ಕೂಡ ಮಾಡುವಂತದ್ದು ನನ್ನದೊಂದು ಪ್ರಯತ್ನ ಅಷ್ಟೇ. ಇದು ಇನ್ನು ನಮ್ಮ ಜೀವನದಲ್ಲಿದ್ದೂ ಕೂಡ ಇವು ಪೂಜೆ ಪುರಸ್ಕಾರಗಳು ಜಪ ತಪ ಇವೆಲ್ಲವೂ ಕೂಡ ಇದ್ದೇ ಇರ್ತವೆ. ಅದರೊಂದಿಗೆ ಸಾಮಾಜಿಕವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಕೂಡ ಮಾಡುವ ಮುಖಾಂತರ ಮಠವನ್ನ ಸಮಾಜವನ್ನ ನಾವೆಲ್ಲರೂ ಕೂಡ ಬೆಳೆಸೋಣ ಅನ್ನುವಂತಹ ಮಾತನ್ನ ತಮ್ಮೊಂದಿಗೆ ಹಂಚಿಕೊಂಡು ಪಟ್ಟಾಧಿಕಾರ ಶಿವ ಸಂದರ್ಭದಲ್ಲಿ ಅವತ್ತು ಸಂದೇಶ ಅಂದ್ರೆ ಆಶೀರ್ವಚನವನ್ನು ನಾವು ನೋಡಬೇಕಾಗಿತ್ತು. ಅದನ್ನು ಬಿಡಲಿಕ್ಕೆ ಆಗಿರ್ಲಿಲ್ಲ. ಅದಕ್ಕೆ ಈ ಸಮಯದಲ್ಲಿ ಗುರುಗಳ ಪಟ್ಟಾಳರು ಬಿಡುಗಡೆ ಆಗಿರುವಂತದ್ದು ಕೂಡ ಬಹಳ ಸಂತೋಷ ಮಾತನ್ನು ನಮಗೆಲ್ಲರೂ ಕೂಡ ಶುಭವಾಗಲಿ ಅಂತ ಹೇಳಿ ಹಾರೈಸಿ ನಮ್ಮ ಮಾತನ್ನು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಜಗದ್ಗುರು ಶಿವಲಿಂಗಾಯ ನಮಃ. ಚರಮತಿ ಶ್ರೀ ಜಗದ್ಗುರು ಶಿವ ಸಂತಾನ ಸೇರಿದೆ ಕ್ರೀಡಾಂಗವನ್ನು ಹಾಗೂ ಪೂಜಾ ಅನುಷ್ಠಾನವನ್ನು ಸುಳ್ಳು ಸಂದೇಶ ಕರಿಯೇ ಹೆಸರವೇ ಸಿರಿಯೇ ಹೆಸರವೇ ಹಿರಿದಂಪರಾತ್ಮ ಹೆಸರವೇ ನಿಮ್ಮ ಶರಣರ ಸುಳ್ಳು ದರಿಗಳಿಗೆ ನಿಮ್ಮ ನಿತ್ಯಕಾಲ ಭಾರತ ಧರ್ಮದ ದೇವರ ಪೀಡೆ ಎಂಬ ಹೆಗ್ಗಳಿಕೆ ಎಲ್ಲರೂ ಕೂಡ ಮಾನವ ಸಮಾಜ ಒಂದೇ ಎಂದು ಪರಿಗಣಿಸಿ ಒಂದುಗೂಡಿಸುವಲ್ಲಿ ವಿಫಲವಾಗಿರುವುದು ವಿಪರ್ಯಾಸ. ಏಕೆಂದರೆ ದೇವರೊಬ್ಬನೇ, ಆ ದೇವರೊಬ್ಬನನ್ನು ಕಾಣಲು ಸಾಧನವಾಗಿರುವುದು ಧರ್ಮವನ್ನೇ. ಆದರೂ ಕೂಡ ನಾಮರೂಪಗಳ ವಿಭಿನ್ನತೆಯಿಂದ ಹಲವಾರು ದೇವರುಗಳನ್ನು ಸೃಷ್ಟಿಸಿ ಅದಕ್ಕೆ ಅನುಗುಣವಾದ ಆಚಾರ ಸಹಿತ ಧರ್ಮಗಳನ್ನು ಸೃಷ್ಟಿಸಿ ಮೂಲ ಉದ್ದೇಶವನ್ನು ಗುರಿಯಿಟ್ಟು ಮರೆಮಾಚಿ ಸ್ವಾರ್ಥ ಸಾಧನೆಗಾಗಿ ಶೋಷಣೆಗೆ ಅನುಕೂಲವಾಗಲು ಪಟ್ಟಬದ್ಧ ಹಿತಾಸಕ್ತಿಗಳು ಕೃತ್ರಿಮವಾಗಿ ಇದುವೇ ಧರ್ಮ, ಇವನೇ ದೇವರೆಂದು ಮಾನವ ಸಮಾಜದಲ್ಲಿ ಮಂಕು ಬುದ್ಧಿ, ಉಡಿ, ಮೂಢನಂಬಿಕೆ, ಅಂಧಶ್ರದ್ಧೆ, ಕಂದಾಚಾರ ಇತ್ಯಾದಿ ಸಲ್ಲದ ನಡೆಗಳಿಂದ ವೈರುಧ್ಯ ಹುಟ್ಟಿ ದ್ವೇಷಕ್ಕೆ ಕಾರಣವಾಗಿ ಸಾಮಾಜಿಕ ಸ್ವಾಸ್ಥ್ಯ ಬಿಸಿಲುಗುರಿಯಾಗಿದೆ. ಧರ್ಮ ದೇವರುಗಳ ಗುತ್ತಿಗೆದಾರರು ಒಂದೇ ಆಗಿರುವ ಮಾನವ ಸಮಾಜವನ್ನು ಮೇಲು ಕೀಳು, ಸ್ಪೃಶ್ಯ ಅಸ್ಪೃಶ್ಯ, ಪಾಪಿ ಪುಣ್ಯವಂತ, ಹುಚ್ಚ ನೀಚ, ಬಡವ ಬಲ್ಲಿದ ಮುಂತಾದ ವಿಘಟಿಸುವ ಮೂಲಕ ತಮ್ಮ ಸ್ವಾರ್ಥ ಸಾಧನೆಗಾಗಿ ರಹದಾರಿಯನ್ನು ಮಾಡಿಕೊಂಡು ಜನಕಲ್ಯಾಣದ ನೆಪದಲ್ಲಿ ಯಜಮಾನಿಕೆಯನ್ನು ಮರೆಯುತ್ತಾ ಮತ್ತು ಪುರಸ್ಕರಿಸುತ್ತಾ ಶೋಷಣೆಗಳಿಂದ ನಾಗರಿಕ ಅಧಪತನಕ್ಕೆ ಕಾರಣವಾಗಿ ಸಮಾಜದಲ್ಲಿ ಅಸಮಾನತೆ ಮತ್ತು ಅಶಾಂತಿಗೆ ಕಾರಣರಾದರು. ಈ ದೇಶದ ಜ್ಞಾನ ಮತ್ತು ಸಾಂಸ್ಕೃತಿಕ ಸಂಪತ್ತಿಗೆ ಕಾರಣರಾದ ಸಮ ಸಂಸ್ಕೃತಿಯ ಜನಾಂಗದ ಮೂಲಭೂತವಾದ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡಿರುವುದರಿಂದ ಗೌರವಿಸಿ ದುಡಿದಿರುವ ಕಾಯಕ ಸಮುದಾಯವು ಶಿಕ್ಷಣ, ಧರ್ಮ, ಆಧ್ಯಾತ್ಮ ಮತ್ತು ಸಂಸ್ಕೃತಿಯ ಆರಾಧನೆ ಮತ್ತು ಸಾಧನೆಗಿರುವ ಅವಕಾಶವನ್ನು ಕಿತ್ತುಕೊಂಡು ಜನಕಲ್ಯಾಣ ವಿರೋಧಿ ನಿಲುವು ಹೊಂದಿದ್ದನ್ನು ಗಮನಿಸಿ ಮೊದಲು ಧ್ವನಿಯಲ್ಲಿ ಪ್ರತಿಭಟಿಸಿದವರೆಂದರೆ ನೈಗೆಯ ಕಾಲಿಕದ ಆತ್ಮವಚನಕಾರ ವಿಶ್ವಮಾನ್ಯ ಶರಣ ದೇವರ ದಾಸಮಯ್ಯನವರು. ಇವರು ಶರಣ ಧರ್ಮದ ಆದ್ಯ ಗ್ರಂಥಗಳು ಹೌದು. ಸಮಗ್ರ ಕ್ರಾಂತಿಯ ಸರ್ವಾಂಗ ಸುಂದರ ಸಮಾಜ ರಚನೆಗಾಗಿ ವರ್ಣ, ವರ್ಗ ಹಾಗೂ ಲಿಂಗಭೇದ ವಿಧದ ಇಷ್ಟಲಿಂಗದ ಏಕದೇವೋಪಾಸನೆಯ ಕಾರ್ಯದ ದಾಸೋಹ ಸಹಿತ ಸ್ವಾತಂತ್ರ್ಯದಿಂದ ಬಾಳಿ ಬದುಕುವ ಸ್ವಾಭಿಮಾನಿ ಸಮಾಜ ರಚನೆಯ ಉದ್ದೇಶದ ಶರಧರ್ಮಕ್ಕೆ ಸೈದ್ಧಾಂತಿಕ ಮತ್ತು ತಾತ್ವಿಕ ತರಹದಿಯನ್ನು ಜನಪದರಿಗೆ ಅವರದೇ ಆದ ಜನಪದ ಭಾಷೆಯ ಸುರುಳಿ ವಚನಗಳ ಹೊಸ ಪ್ರಕಾರದ ಸಾಹಿತ್ಯದೊಳಗಿದ ಸಮಷ್ಟಿಹಿತ ಶರಣ ಧರ್ಮಕ್ಕೆ ನೀರು ಲಕ್ಷ್ಯವನ್ನು ಹಾಕಿಕೊಟ್ಟಿರುವುದನ್ನು ಗಮನಿಸಿ ಬಸವಾದಿ ಶರಣ ಸಂಪೂರ್ಣದ ಸಾಮಾಜಿಕ ಧಾರ್ಮಿಕ ಆಂದೋಲನವನ್ನು ವಿಶ್ವವೇ ಗೌರವಗೊಳ್ಳುವಂತೆ ಸಮಗ್ರ ಕ್ರಾಂತಿಯನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿ ಸರ್ವಾಂಗ ಸುಂದರ ಸಮಾಜ ರಚನೆಯನ್ನು ಪ್ರಭು ಸತ್ತೆಯನ್ನು ಪ್ರಜಾಸತ್ತೆಯನ್ನು ನೆರವೇರಿಸುವುದನ್ನು
ಸುಂದರ ಸಮಾಜ ರಚನೆಯನ್ನು ಪ್ರಭುಸತ್ತೆಯನ್ನು ಪ್ರಜಾಸತ್ತೆಯನ್ನು ನೆರವೇರಿಸುವುದೊಂದು ಚೌಕ್ಯ ಹಾಗೂ ಅವಾದ ಸದೃಶ ಆಂದೋಲನ 12ನೇ ಶತಮಾನದ ಐತಿಹಾಸಿಕ ಮತ್ತು ಚಾರಿತ್ರಿಕ ಘಟನೆ. ಅಸಂಸ್ಕೃತ ಸಂಪ್ರದಾಯವಾದಿ ಪಟ್ಟಭದ್ರ ಹಿತಾಸಕ್ತಿಗಳು ತಮ್ಮ ಹಿರಿಮೆ ಗರಿಮೆಗಳನ್ನು ಪ್ರತಿಷ್ಠಾಪಿಸಲು ಎರಡು ಮಾರ್ಗದಲ್ಲಿ ಒಟ್ಟಿಗೆ ಶ್ರೇಷ್ಠತೆಯನ್ನು ತರುವ ಹುನ್ನಾರದ ಮುಖಾಂತರ ಸಾಧನೆ ನಗಣ್ಯವಾಗುವಂತೆ ಜಾತಿ ವರ್ಗ ಲಿಂಗ ಭೇದಗಳಿಂದ ಶೂದ್ರ ವರ್ಗದವರನ್ನು ಕನಿಷ್ಠರನ್ನಾಗಿಸಿ ಸನಾತನಿಗಳನ್ನು ಶ್ರೇಷ್ಠರನ್ನಾಗಿಸಿ ವಿಜೃಂಭಿಸುವ ವ್ಯವಸ್ಥೆಗೆ ವಿರೋಧವಾಗಿ ಶೂದ್ರ ಶ್ರೇಷ್ಠ, ಸನಾತನಿ ಕನಿಷ್ಠ, ಸಾಧನೆ ಶ್ರೇಷ್ಠ, ಜಾತಿ ಕನಿಷ್ಠ ಎಂಬ ಆಂದೋಲನದ ರೂವಾರಿಗಳಾಗಿ ಶರಣ ಧರ್ಮದಲ್ಲಿ ಆಯಾಚಕವಾಗಿ ಅಭಿವೃದ್ಧಿಸಿದ ಸಾಂಪ್ರದಾಯಿಕ ವೈದಿಕ ಪರಂಪರೆಗೆ ಕೊನೆ ಹಾಡಲು ದಾಸಿಮೈನೆ ಅಪರಾಮಕಾರಿಯಂತೆ ಪರಿಗಣಿಸಿದ ಅಕ್ಕಲಕೋಟೆಯ ಶಿವಯೋಗಿ ಶ್ರೀ ರೇವಣಸಿದ್ಧ ಶರಣರ ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಧಾರ್ಮಿಕ ಸ್ವಾತಂತ್ರ್ಯ, ಸರ್ವರ ಜೀವನ ಹಕ್ಕು ಎಂಬುದನ್ನು ನಿರೂಪಿಸಿ ಸಮನ್ವಯದ ಸಮಸಮಾಜದ ಉತ್ಪಾದಕ ವರ್ಗವಾದ ಕಾರ್ಯಕ ಸಮುದಾಯ ದಾಸೋಹ ತತ್ವವನ್ನು ಅಕ್ಷರಶಃ ಕ್ರಿಯಾರೂಪದಲ್ಲಿ ಆಚರಿಸಲು ಅನುವಾಗುವ ಆಂದೋಲನಗಳ ಪ್ರತಿಫಲವೇ ಶ್ರೀ ಜಗದ್ಗುರು ಸಿದ್ದೇಶ್ವರ ಬೃಹನ್ಮಠದ ಸ್ಥಾಪನೆ. 1937 ಡಿಸೆಂಬರ್ 27ರಂದು ಅಕ್ಕಲಕೋಟೆಯ ತಾಲೂಕಿನ ಚಪ್ಪಳಗಾಂವ್ ಗ್ರಾಮದ ಶರಣಪ್ಪ ತಾಳ್ಮಾರೆ ದಂಪತಿಯರ ಮರಣ ಶೈಲಿಯಲ್ಲಿರುವ ಋಷಿಧರಿಗೆ ಪುನರ್ಜನ್ಮ ನೀಡಿ ಕಾಶಿ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಕೊಡಿಸಿ ವಿದ್ವಾಂಸರನ್ನಾಗಿ ಮಾಡಿ ಪಟ್ಟಸಾಲೆ ನೇಕಾರ ಸಮಾಜದ ಪ್ರಥಮ ಕುಲ ಜಗತ್ತುಗಳನ್ನಾಗಿಸಿ ಪಟ್ಟಸಾಲೆ ನೇಕಾರ ಗುರುಪೀಠಕ್ಕೆ ಚಾಲನೆಯನ್ನು ನೀಡಿದರು. ಅವರ ಯೋಗ ತಪೋಬಲ ಪೂಜಾಶಕ್ತಿ ಸಮಾಜಕ್ಕೆ ದೊರೆತು ಪೀಠವು ಪ್ರವರ್ಧನ ಮಾನವಾಯಿತು. ಕರ್ತ ಜಗದ್ಗುರು ಪಟ್ಟದಾರೆ ಮಹಾಸ್ವಾಮಿಗಳು ತಮ್ಮ ಅಸಾಧಾರಣ ಶಕ್ತಿಯ ಸಂಚಯದಿಂದ 2ನೇ ಪೀಠಾಧಿಕಾರಿಗಳನ್ನಾಗಿಸಿ ಶ್ರೀ 1008 ಜಗದ್ಗುರು ಬಸವರಾಜ ಸ್ವಾಮಿಗಳನ್ನು ಮಾಡಿ ಸರ್ವಾಂಗೀಣ ಅಭಿವೃದ್ಧಿಯನ್ನು ಸಾಧಿಸಿ ಈ ಉತ್ತುಂಗ ಪ್ರಸನ್ನ ಕಾಲದಲ್ಲಿ ನಾವು ಅಭಿಷೇಕವಾಗಿರುತ್ತಿರುವುದು ಹೆಮ್ಮೆಯನ್ನುಂಟು ಮಾಡಿದೆ. ಶ್ರೀಪೀಠವು ದಾಸಮಯ ಬಸವಾದಿ ಕ್ರಮದ ಹಾದಿಯ ಅಕ್ಕಲಕೋಟೆಯ ಶಿವಯೋಗಿ ರೇವಣಸಿದ್ಧ ಶಿವಶರಣರ ಬಲಿಯುಡಿದು ಶರಣ ಧರ್ಮ ಅನುಗುಣವಾಗಿ ಅಕ್ಕಲಕೋಟೆಯ ಶಿವಯೋಗಿ ರೇವಣಸಿದ್ಧ ಶಿವಶರಣರು ಶರಣ ಸಂಸ್ಕೃತದ ತತ್ವ ಸಿದ್ಧಾಂತ ಮತ್ತು ವೈಚಾರಿಕ ಕ್ರಾಂತಿಯ ಹೋರಾಟದ ಫಲವಾಗಿ ಸ್ಥಾಪನೆಗೊಂಡಿದೆ. ಶ್ರೀ ಜಗನ್ಮಠ ಶ್ರೀ ಹಿಮವತ್ಯದಾರ ವೈರಾಗ್ಯ ಸಿಂಹಾಸನಾಧೀಶ ಏಕೋರಾಮ ಕರಕಮಲ ಸಂಜಾತ ಶ್ರೀ 1008 ಜಗದ್ಗುರು ಪಟ್ಟದಾರೆ ಮಹಾಸ್ವಾಮಿಗಳವರು ಲಿಂಗ ಪೂಜಾ ನಿಷ್ಠರು, ಪಾವನ ಮೂರ್ತಿಗಳು, ಮಹಾನ್ ತಪಸ್ವಿಗಳು, ಶತಮಾನ ಕಂಡ ಶಿವಯೋಗಿಗಳೆಲ್ಲರೂ ಈ ಪೀಠದ ಕರ್ತವ್ಯ ಜಗದ್ಗುರುಗಳು. ಕಾಶಿಯಲ್ಲಿ ಸಂಸ್ಕೃತ ಅಧ್ಯಯನ ಮಾಡಿ ಬನಾರಸ್ ವಿಶ್ವವಿದ್ಯಾಲಯದ ಸಂಸ್ಥಾಪಕರಾದ ಪಂಡಿತ ಶ್ರೀ ಮಾನವೀಯರಿಂದ ವೈಯಾಕರಣ ಕೇಸರಿ ಬಿರುದು ಪಡೆದುಕೊಂಡವರು. ಶ್ರೀಗಳವರಿಂದ ವಿದ್ಯೆ ಕಲಿತವರು ಈ ನಾಡಿನಲ್ಲಿ ದೊಡ್ಡ ದೊಡ್ಡ ಮಠಪೀಠಗಳನ್ನು ಅಲಂಕರಿಸಿದ್ದಾರೆ. ಪೂಜ್ಯರು 1937 ಡಿಸೆಂಬರ್ 27ರಂದು ಉದಯಪುರದಲ್ಲಿ ಪಟ್ಟಾಭಿಷೇಕರಾದರು. ಬಡ ಹಿಂದುಳಿದ ಜನರಿಗೆ ಶಿಕ್ಷಣ ಅವಶ್ಯವೆಂದು ಮನಗಂಡು 1971ರಲ್ಲಿ ಶ್ರೀ ಜಗದ್ಗುರು ಸಿದ್ದೇಶ್ವರ ವಿದ್ಯಾವರ್ಧಕ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟುಹಾಕಿ ಶೈಕ್ಷಣಿಕ, ಸಾಂಸ್ಕೃತಿಕ, ಜನೋಪಯೋಗಿ ಅಭಿವೃದ್ಧಿ ಪರ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ನಮ್ಮ ಗುರುಗಳಾದ ಶ್ರೀ 1008 ಜಗದ್ಗುರು ಬಸವರಾಜ ಸಂಪ್ರದಾಯ ಮಹಾಸ್ವಾಮಿಗಳು 1958ರಲ್ಲಿ ಶ್ರೀಮಠಕ್ಕೆ ಆಗಮಿಸಿ ಅಧ್ಯಯನ ಹಾಗೂ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡು ಶ್ರೀಪೀಠವನ್ನ 1979ರಲ್ಲಿ 2ನೇಯವರಾಗಿ ಅಲಂಕರಿಸಿದ ನಂತರ ಹಗಲಿರುಳು ಶ್ರಮಿಸಿ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕವಾಗಿ ಸಂಘಟಿಸಿ ಶ್ರೀಪೀಠವನ್ನು ಬೆಳೆಸಿದರು. 1971ರಲ್ಲಿ ಪ್ರಾರಂಭಗೊಂಡ ಶಿಕ್ಷಣ ಸಂಸ್ಥೆ ಇಂದು 20ಕ್ಕೂ ಹೆಚ್ಚು ಹೊಸ ಸಂಸ್ಥೆಗಳನ್ನು ಹುಟ್ಟುಹಾಕುವ ಮೂಲಕ 16,000 ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿ ನಿಂತಿರುವುದು. ಅಂದು ಪ್ರಾರಂಭಗೊಂಡ ಶಿಕ್ಷಣ ಸಂಸ್ಥೆ ತನ್ನ ಸುವರ್ಣ ಸಂಭ್ರಮ ಆಚರಿಸಿಕೊಂಡಿರುವುದು ಅತ್ಯಂತ ಸಂತಸದ ಸಂಗತಿ. ಇಂತಹ ಗುರುಗಳನ್ನು ಪಡೆದ ನಾವೆಲ್ಲರೂ ಧನ್ಯರು. ಸದ್ಯ ಶ್ರೀಮಠದ ಪಟ್ಟಾಭಿಷೇಕಗೊಂಡಿರುವ ನನ್ನನ್ನು 2006ರಲ್ಲಿ ಗುರುಗಳ ದೀಕ್ಷೆಯನ್ನು ಅನುಗ್ರಹಿಸಿ ಶಿಕ್ಷಣಕ್ಕೆಂದು ಇಳಿದು ಶ್ರೀಮಠಕ್ಕೆ ಕಳುಹಿಸಿದರು. ಪೂಜ್ಯ ದ್ವಯರ ಹತ್ತಿರ 16 ವರ್ಷ ಕಲಿತು 2 ವರ್ಷ ಋಷಿಕೇಶದಲ್ಲಿ ಅಧ್ಯಯನ ಮಾಡಿಸಿದರು. ಮುಂದೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ MA ತತ್ವಶಾಸ್ತ್ರ ಅಧ್ಯಯನ ಮಾಡಿಸಿದರು. ಅಲ್ಲದೆ ಗುರುಗಳು ತಮ್ಮ ಜೊತೆಗೆ ಕರೆದುಕೊಂಡು ಸಮಾಜದವರಿಗೆ ಪರಿಚಯಿಸಿ ಪೂಜ್ಯ ಗುರುಗಳು ಇಂದು ನನಗೆ ಶ್ರೀ ಪೀಠದ ಪೀಠಾಧಿಪತಿಗಳಾಗಿ ಜಗದ್ಗುರುಗಳನ್ನು ಅನುಗ್ರಹಿಸುತ್ತಿದ್ದಾರೆ. ಇವತ್ತು ನೇಕಾರ
ಸಮಾಜದ ಪಟಸಾಲೆ ಗುರುಪೀಠಕ್ಕೆ ಆಗಿರಬಹುದು. ಆದರೆ ನಾವು ಯಾವಾಗಲೂ ಕೂಡ ಗುರುಗಳ ಶಿಷ್ಯನಾಗಿ ಸಮಾಜದ ಸೇವಕನಾಗಿ ಇರುವುದಕ್ಕೆ ಇಷ್ಟಪಡುತ್ತೇನೆ. ಗುರುಪಂಥದಿಂದ ವಿಮುಖಿಸುವ ವಿಷಯೇಂದ್ರಿಯಗಳ ಮೇಲೆ ಒಡೆತನವನ್ನಲ್ಲದೆ ಭಕ್ತರ ಮೇಲಲ್ಲ, ಸೇವೆಯೇ ಶಿವಪೂಜೆ ಎಂಬುದನ್ನು ನನ್ನದಾಗಿಸಿಕೊಳ್ಳುತ್ತೇನೆ. ಒಂದು ತಿಂಗಳ ಪ್ರವಚನ ಕಾರ್ಯಕ್ರಮದಲ್ಲಿ ಹಲವಾರು ಮಹನೀಯರು ಮಾತನಾಡುವ ಸಂದರ್ಭದಲ್ಲಿ ಶ್ರೀ ಗುರುಬಸವದೇವರನ್ನ ಶ್ರೀಮಠದ ಜಗದ್ಗುರುಗಳನ್ನಾಗಿ ಪಡೆದಂತಹ ಭಕ್ತರು ಪುಣ್ಯಶಾಲಿಗಳಲ್ಲಿ ಹೇಳುತ್ತಿದ್ದರು. ಆದರೆ ಇಂತಹ ಸುಸಂಸ್ಕೃತ ಸಂಸ್ಕಾರವಂತ ಭಕ್ತರನ್ನ ಪಡೆಯುವುದಕ್ಕೆ ನಾನೇ ಪುಣ್ಯಶಾಲಿ ಎಂದು ಭಾವಿಸಿದ್ದೇನೆ. ಸಮಾಜದ ಜಗದ್ಗುರು ಪೀಠದ ಬಹುದೊಡ್ಡ ಜವಾಬ್ದಾರಿಯನ್ನ ಪೂಜ್ಯ ಗುರುಗಳು ಹಾಗೂ ಸಮಸ್ತ ಭಕ್ತರು ನಮ್ಮ ಮೇಲೆ ವಿಶ್ವಾಸವನ್ನಿಟ್ಟು ವಹಿಸಿದ್ದಾರೆ. ನಾವು ಅತ್ಯಂತ ಪ್ರಾಮಾಣಿಕವಾಗಿ ಕಾಯ ವಾಚ ಮನಸ ತ್ರಿಕರಣ ಪೂರ್ವಕವಾಗಿ ಗುರುಲಿಂಗ ಜನ್ಮ ಸಾಕ್ಷಿಯಾಗಿ ಸೇವಾಗಿ ಪರಮೋ ಧರ್ಮ ಎಂಬ ಹುಟ್ಟಿಗೆ ಅರ್ಥ ತರುವಂತಹ ಮತ್ತು ಸೇವೆಯಿಂದ ನಮ್ಮ ಜೀವನ ಸಾರ್ಥಕ ಮಾಡಿಕೊಳ್ಳುತ್ತೇವೆ. ಸಮಾಜದ ಸಂಘಟನೆ ಮತ್ತು ಅಭಿವೃದ್ಧಿ ಕೇವಲ ಸ್ವಾಮಿಯಿಂದ ಮಾತ್ರ ಸಾಧ್ಯವಿಲ್ಲ. ಬದಲಾಗಿ ಭಕ್ತರ ಬೆಂಬಲ, ಸಹಾಯ, ಸಹಕಾರ, ಆಸಕ್ತಿಯು ಮುಖ್ಯವಾಗಿದೆ. ಹಾಗಾಗಿ ಸ್ವಾಮಿಯಾದ ನಾವು ಸಮಾಜದ ಶ್ರದ್ಧೆ ನಿಷ್ಠೆಗಳ ಸೇವೆಗೆ ಬದ್ಧರಿದ್ದೇವೆ ಮತ್ತು ಆದಿವಚನಕಾರ ಶರಣ ಧರ್ಮದ ವಿಶ್ವಮಾನಶರಣ ದೇವರ ದಾಸಿಮಯ್ಯನವರು ಪರವಧುವ ನಡೆಯದೆ, ಪರಧರ್ಮ ತುರುಕದೆ, ಪರ ದೈವ ದೀಕ್ಷೆ ಬರೆಯದೆ, ಗುರುಲಿಂಗ ಜಂಗಮಕ್ಕೆ ವರದಾಸ ಮಾತಾತನೆ ಹೃದಯಪೂರ್ಣಕ್ಕೆ ಗುರುವಾಗಿಪ್ಪನೇ ರಾಮನಾಥ ಎಂದು ಆದೇಶಿಸಿದಂತೆ ಈ ಎಲ್ಲ ಸದ್ಗುಣಗಳನ್ನು ಅಳವಡಿಸಿಕೊಂಡು ಮಂಡೆಗೆ ಪೋಡಿಸಿಕೊಂಡು ನುಡಿದ ಗೋಷ್ಠಿಗೆ ಕರೆಕಿದರೇನು ಕಂಡವರಿಗೆ ಕೈಯೊಡ್ಡಿ ಬೇಡುವಲ್ಲಿ ನಮ್ಮ ರಾಮನಾಥನ್ ಎಂದು ಹೇಳಿದಂತೆ ಕಾಯಕ ದಾಸೋಹಗಳನ್ನು ಅಳವಡಿಸಿಕೊಂಡು ಕ್ರಿಯಾಶೀಲವಾಗಿ ಬದುಕುತ್ತ ಬೇಡುವಾತ ನಾನಂದವಯ್ಯ, ನೀಡುವಾತ ನಾನಂದವಯ್ಯ, ಕೊಡುವಾಗ ನಾನಂದವಯ್ಯ, ನಿಮ್ಮ ಕೃಪೆಯಲ್ಲಿದೆ ಮತ್ತೇನಿಲ್ಲವಯ್ಯ, ಮನೆಯತ್ತ ಪ್ರತಿಷ್ಠರೆ ಮನೆ ಎಳುತ್ತಿ ಮಾಡಿಕೊಂಬಂತೆ ನಿನಗೆ ಮಾಡಿಕೋ ಕೂಡಲ ಸಂಗಮದೇವ, ಸಮರ್ಪಣಾ ಭಾವದ ಸೇವೆಗೆ ಸಿದ್ಧರಾಗಿದ್ದೇವೆ. ಈ ವಿಷಯದಲ್ಲಿ ಸಮಾಜದ ಸೇವಾ ಶಿಕ್ಷೆಯಿಂದ ಗುರುತ್ವದ ಭದ್ರತೆಯನ್ನು ಅಳವಡಿಸಿಕೊಳ್ಳಲು ಅರಿವಿನ ಕುರುಹಾದ ಇಷ್ಟಲಿಂಗದ ಅನುಸಂಧಾನದಿಂದ ಅಂಗ ಗುಣಗಳು ಅಲಿದು ಲಿಂಗ ಗುಣಗಳಾಗಿ ಲಿಂಗಾಂಗ ಸಾಮರಸ್ಯ ಸಾರಾಯಿಸಕ್ಕಾಗಿ ಸನಾತನ ಸಂಘದಲ್ಲಿ ಬಗೆದು ಶೂದ್ರ ಸೇವೆ ಶ್ರೇಷ್ಠವೆಂದು ಪರಿಗಣಿಸಿ ಹುಟ್ಟು ಶ್ರೇಷ್ಠವಲ್ಲ ಸಾಧನೆಯೇ ಶ್ರೇಷ್ಠವೆಂದು ಪರಿಗಣಿಸಿ ತನ್ಮೂಲಕ ಮಾನವ ಜನ್ಮ ಸಾಫಲ್ಯಕ್ಕಾಗಿ ದೇವರ ಬಂದ ಪ್ರಸಾದ ಕಾಯಕ ದಾಸೋಹಗಳಿಂದ ಪಾರಮಾರ್ಥಕ್ಕೆ ಎಡೆ ಮಾಡುವ ಸಾಧನಾಪಥವು ಸುರಳಿತ ಮತ್ತು ಸುಲಲಿತವಾಗಲೆಂದು ಕರ್ತಾರನ ಕಮಟದಲ್ಲಿ ಇಲ್ಲಿ ಅಲ್ಲಿ ಎಲ್ಲೆಲ್ಲಿಯೂ ಸಲ್ಲುವಂತಾಗಲೆಂಬ ಪರಮೋದ್ದೇಶವನ್ನಿಟ್ಟುಕೊಂಡು ಮಾಡಿದ 21 ದಿವಸಗಳ ಅನುಷ್ಠಾನ ಸಂತೃಪ್ತಿ ದೊರೆತಿದೆ ಎಂಬ ಭಾವ ನಿಮ್ಮದಾಗಿದೆ. ಇದು ಅತ್ಯಂತ ಸತ್ಪರಿಣಾಮ. ಲಿಂಗ ಪೂಜೆಯಂತಿರುವ ಸಮಾಜದ ಸೇವೆ ನೀಡದ ಸವಿನಯವೇ ಸದಾಶಿವನ ಉಳಿಮೆ ಎಂಬುದಕ್ಕೆ ದಿಕ್ಸೂಚಿಯಾಗಿ ಪರಿಣಮಿಸಲೆಂಬ ಹಂಬಲ ಸವಿನಯ ಪ್ರಾರ್ಥನೆಯ ಶುಭ ಸಂದೇಶ. ಗುರುಗಳ ಮಾರ್ಗದರ್ಶನದಲ್ಲಿ ನಾವೆಲ್ಲ ಒಟ್ಟಾಗಿ ಮುನ್ನಡೆಯೋಣ. ಜಾತಿಗೆ ಕಟ್ಟು ಬೀಳದೆ ಧರ್ಮದ ಜ್ಞಾನ ಜ್ಯೋತಿಯ ತಟ್ಟಿಗೆ ಬಿದ್ದು ನೈಜವಾದ ನಡೆಯಿಂದ ಶ್ರೀಪೀಠದ ಸೇವಾ ವಲಯವನ್ನು ಧರ್ಮ, ಅಧ್ಯಾತ್ಮ, ಶಿಕ್ಷಣ, ಸಂಸ್ಕೃತಿ, ಸಾಹಿತ್ಯ, ಕಲೆ ಮುಂತಾದ ಸೀಮೆಗಳ ಬಲವಾಗಿ ಹಬ್ಬಿಸಿ ಸಕಲ ಜೀವಾತ್ಮರಿಗೆ ಲೇಸನೆ ಮಾಡುವ ಕೈಕರ್ಯಕ್ಕೆ ತಾವೆಲ್ಲ ಸಾಕ್ಷಿಯಾಗಿ ಬಹುದೊಡ್ಡ ಕಾರ್ಯಕ್ರಮ ಆಯೋಜಿಸಿ ಅಭೂತಪೂರ್ವ ಯಶಸ್ವಿ ಮಾಡಿಕೊಟ್ಟ ಸಮಸ್ತ ಶರಣರಿಗೆ ಸಂಘಟನೆಗಳಿಗೆ ಮತ್ತು ಸಮಸ್ತ ಸಮುದಾಯದವರಿಗೆ ಕೃತಜ್ಞತೆಯ ಶರಣಾರ್ಥಿಗಳನ್ನು ಸಲ್ಲಿಸಲು ಹಾಗೂ ನಮ್ಮನ್ನು ನಾವು ನಿಮ್ಮೆಲ್ಲರ ಸೇವೆಗಾಗಿ ಅನುಗೊಳಿಸಿಕೊಳ್ಳಲು ಅಖಂಡ 21 ದಿನಗಳ ಕಾಲ ಅನುಷ್ಠಾನ ಮಂಗಳಗೊಳಿಸುವ ಈ ಪಾವನ ಸಮಯದಲ್ಲಿ ಪಟ್ಟಾಭಿಷೇಕದ ಕ್ರೀಡಾರೋಹಣ ಹಾಗೂ ಲಿಂಗಾನುಸಂಧಾನದ ಅನುಷ್ಠಾನದ ಮಂಗಳಮಯ ಸಂದರ್ಭದಲ್ಲಿ ನೀಡಿದ ಪ್ರೀತಿಯ ಗೌರವದ ಸುಳ್ಳುರಿವಿನ ದಿವ್ಯ ಸಂದೇಶ ಶರಣಾರ್ಥಿಗಳು ಶ್ರೀ ಸಾವಿರದ ಜಗದ್ಗುರು ಸ್ವಾಮಿಗಳು, ಶ್ರೀ ಜಗದ್ಗುರು ಸಿದ್ದೇಶ್ವರ ಬೃಹನ್ಮಠ, ಪಟ್ಟಸಾಲೆ ನೇಕಾರ ಗುರುಪೀಠ, ಗುಳೇರಿಗಳು ಸರ್ವಕ್ಕೂ ಶರಣ. ಓಂ ನಮಃ ಶಿವಾಯ, 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 ಓಂ ನಮಃ
Om Namah Shivaya. 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 Om Namah